ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಂ ಅಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ನಮೋಸ್ತುತೆ ವ್ಯಾಸ ವಿಶಾಲಬುದ್ಧೇ ಫುಲ್ಲಾರವಿಂದಾಯತಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀಮದ್ಭಗವದ್ಗೀತಾ ಭಾರತೀಯ ಜ್ಞಾನಾಲೋಕ ಈ ರಾಷ್ಟ್ರೀಯ ಸಂಗೋಷ್ಠಿಯ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶ್ರೀರಾಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಿಯಾಗಿ ಹಿರಿಯರಾದಂತಹ ನಮ್ಮೆಲ್ಲ ಮಾರ್ಗದರ್ಶಕರಾಗಿರುವಂತಹ ಪ್ರಭಾಕರ್ ಭಟ್ರವರಿಗೆ, ಹಾಗೆ ಅವರು ಇಲ್ಲ ಇಲ್ಲಿ ಅಂತ ಹೇಳಿದಾಗ ಹೇಳಿದರು ಅರ್ಧಾಂಗಿ ನಾನಿದ್ದೇನೆ ಅಂತ ಕಮಲಕ್ಕ ಹೇಳಿದರು ಅವರಿಗೆ, ಅದೇ ರೀತಿಯಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಸದಾಕಾಲ ಪ್ರೇರಕವಾದಂತಹ ಮಾತುಗಳಿಂದ ನಮಗೆಲ್ಲ ಸ್ಫೂರ್ತಿಯ ಮೂರ್ತಿಯಾಗಿ ನಮ್ಮ ಜೊತೆಯಲ್ಲಿ ಇರುವಂತಹ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ, ಈಗ ತಾನೇ ತಮ್ಮ ವಿಷಯ ವೈವಿಧ್ಯತೆಯ ಗೀತೆಯ ಕುರಿತಾಗಿ ತಮ್ಮ ಧೀರ ಗಂಭೀರ ಕಂಠ ತ್ರಾಣ ಪ್ರಾಣದಿಂದ ನಮ್ಮನ್ನೆಲ್ಲ ಸಂಸ್ಕೃತಮಯವಾಗಿ ಶ್ರೋತೃವರ್ಗವನ್ನು ಸೃಷ್ಟಿ ಮಾಡಿದಂತಹ ಉಣ್ಣಿಕೃಷ್ಣನವರಿಗೆ, ಅದೇ ರೀತಿಯಲ್ಲಿ ಈ ಸಂಸ್ಥೆಯ ಎಲ್ಲ ಸಹಭಾಗಿಗಳಿಗೆ ತಮಗೆಲ್ಲ ಅತ್ಯಂತ ಗೌರವದ ಪ್ರಣತಿ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮೊದಲಾಗಿ ನನ್ನ ತಾಯಿ ತಂದೆಯರನ್ನು, ಗುರು ಹಿರಿಯರನ್ನು ನಮಿಸಿ ಅವರನ್ನೆಲ್ಲ ನೆನಪಿಸಿಕೊಂಡು ಅವರಿಗೆ ಕೂಡ ತಲೆಬಾಗಿ ಸೇರಿರುವಂತಹ ಎಲ್ಲ ನನ್ನ ಸಂಸ್ಕೃತ ಅಧ್ಯಾಪಕ ಮಿತ್ರರೇ, ಸಹೋದ್ಯೋಗಿ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಮಾರ್ಗಶೀರ್ಷ ಶುದ್ಧ ಏಕಾದಶಿ ನಿನ್ನೆಯ ದಿವಸ ನಮ್ಮ ಪರಿಚಯ ಮಾಡ್ತಾ ಹೇಳಿದರು, ನಾನು ಅದನ್ನು ಉಲ್ಲೇಖ ಮಾಡಲೇಬೇಕು. ಭಾರತೀಯ ದಿನದರ್ಶಿಕೆ ಅಂತ 11/9/5127 ನಿನ್ನೆಯ ದಿನಾಂಕ. ನಾವಿವತ್ತೇನು ಇಂಗ್ಲೀಷ್ ದಿನಾಂಕವನ್ನು 2/12/25 ಅಂತ ತೋರಿಸಿದ್ದೇವೆ. ಇದನ್ನು ನಮ್ಮ ಭಾರತೀಯ ಪಂಚಾಂಗದಲ್ಲೂ ತೋರಿಸ್ಲಿಕ್ಕೆ ಬರುತ್ತೆ ಅನ್ನುವ ಕಾರಣಕ್ಕೆ ಅದನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇವತ್ತಿನ ದಿವಸವನ್ನು ನಾವು ನೋಡೋದಿದ್ರೆ ಇವತ್ತಿನ ದಿನಾಂಕ 12/9/5127 ಮಂಗಳವಾರ. ನಮಗೆ ಕ್ರಿಸ್ತಶಕ ಎನ್ನುವಂತಹದ್ದು ಕಾಮನ್ ಎರಾ ಇದ್ದಿದ್ದು ಕ್ರಿಸ್ತಶಕ ಆಗಿ ದುರಂತಗಳೆಲ್ಲ ಆಗಿದ್ದಾವೆ. ಆದರೆ ಅದಕ್ಕೂ ಪೂರ್ವದಲ್ಲಿ ಈಗ 2025ಕ್ಕೆ ಪೂರ್ವದಲ್ಲಿ 3000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ಮುಗಿದು ಈ ಕಲಿಯುಗ ಆರಂಭ ಆಗಿದೆ ಎನ್ನುವುದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕು. ಸುಲಭವಾಗಿ ಹೇಳುವುದಿದ್ರೆ ಮಹಾಭಾರತ ಯುದ್ಧ ಮುಗಿದು ಎಷ್ಟು ವರ್ಷ ಆಯಿತು? ಧರ್ಮರಾಜಾದಿಗಳು ಸ್ವರ್ಗ ಆರೋಹಣವನ್ನು ಮಾಡಿ ಎಷ್ಟು ಸಮಯ ಆಯಿತು? ಅಥವಾ ಪರೀಕ್ಷಿತ ರಾಜ ಈ ಕಲಿಯುಗದಲ್ಲಿ ಕೊನೆಯ ಹಂತದಲ್ಲಿ ಅಥವಾ ಈ ಕಲಿಯುಗದ ಆರಂಭದಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡಿದ? ಇದನ್ನೆಲ್ಲ ನೋಡುವುದಕ್ಕಿರುವಂತಹ ನಮ್ಮ ವ್ಯವಸ್ಥೆ ಯಾವುದು ಅಂತಂದರೆ ನಮ್ಮ ಭಾರತೀಯ ಕಾಲಗಣನೆ. 5127ನೇ ವರ್ಷದಲ್ಲಿ ನಾವಿದ್ದೇವೆ ಅಂತಂದ್ರೆ ಅಷ್ಟು ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ಆಗಿದೆ ಎನ್ನುವುದನ್ನು ನಾವು ನೆನಪಿಸ್ಕೊಳ್ಬೇಕು. ಯಾಕೆ ಅಂದರೆ ಇವತ್ತು ಮಹಾಭಾರತ ಯುದ್ಧದಲ್ಲಿ ನಡೆದಂತಹ ಒಂದು ವಿಸ್ಮಯಾವಹವಾದಂತಹ ಸನ್ನಿವೇಶವನ್ನು ನಾವೆಲ್ಲ ವಾರಂವಾರಂ ಮತ್ತೆ ನೆನಪಿಸಿಕೊಂಡು ನಮ್ಮ ಬದುಕಿಗೆ ಅದು ಅಗಾಧವಾದ ಶಕ್ತಿಯನ್ನು ತುಂಬುತ್ತದೆ ಅಂತ ಹೇಳ್ಕೊಂಡು ಬಂದಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗ್ಗೆ 10 ಗಂಟೆ 10:15 ನೀವು ಕೇಳ್ಕೊಂಡು ಬಂದಿದ್ದೀರ. ಶ್ರವಣ ಅದು ಮನನಕ್ಕೆ ಕಾರಣ ಆಗಬೇಕು. ಸಾಧ್ಯ ಆದರೆ ಅದು ನಿಧಿಧ್ಯಾಸನವಾಗಿ ನನ್ನೊಳಗೆ ಸ್ಥಿರವಾಗಬೇಕು, ಚಿರವಾಗಬೇಕು, ನನ್ನ ಆಚರಣೆಯಾಗಿ ಹೊರಹೊಮ್ಮಬೇಕು ಎನ್ನುವಂತಹ ತ್ರಿಪುಟೀಕರಣದಲ್ಲಿ ನಮ್ಮ ಅನುಸಂಧಾನವನ್ನು ನಡೆಸುವುದಕ್ಕೆ 3 ತಾಸು 4 ತಾಸು 5 ತಾಸು ನಿರಂತರವಾದ ಚಿಂತನೆಯನ್ನು ಮಾಡುವಂತಹ ಭಾರತೀಯ ಆರ್ಷ ಪರಂಪರೆಯಿಂದ ಸ್ಫೂರ್ತವಾದ ಮೂರ್ತವಾದಂತಹ ಈ ಸಂಸ್ಥೆಯಲ್ಲಿ ತಾವೆಲ್ಲ ಮಕ್ಕಳೇನು ಕುಳಿತಿದ್ದೀರಿ. ನಿಮ್ಮ ಮನಸ್ಸು ಕುಳಿತಿದೆ ಅಂತ ನಾವು ಹೇಳುವಷ್ಟು ನಾವು ಅಷ್ಟು ಮೂರ್ಖರಲ್ಲ, ನಮಗೆ ಗೊತ್ತಿದೆ ನಿಮ್ಮ ಮನಸ್ಸು ಹೇಗೆ ಅಂತ. ಆದರೆ ಭೌತಿಕವಾಗಿ ನೀವು ಇಲ್ಲಿದ್ದೀರಿ ಎನ್ನುವುದು ನಮಗೆಲ್ಲ ಸ್ಪಷ್ಟ ಆಗಿದೆ.
ಯಾಕೆ ಅಂದರೆ ನಾನು ಮಾತನಾಡಲಿಕ್ಕೆ ಹೊರಟಿರುವ ವಿಷಯವೇ ಅದು. ಮನೋನಿರ್ವಹಣೆ ಮತ್ತು ನಿರ್ವಹಣೆಯ ಒಂದಷ್ಟು ಪ್ರಕ್ರಿಯೆಗಳು ಭಗವದ್ಗೀತೆಯಲ್ಲಿ ಹೇಗೆ ಉಕ್ತವಾಗಿದೆ ಅಂತ. ಹಾಗಾಗಿ ನೀವಿಲ್ಲಿ ಈಗ ಕುಳಿತಂತಹ ನಿಮ್ಮ ಭಾವ ಭಂಗಿಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ನಿಮ್ಮ ಫಿಸಿಕಲಿ ಯು ಆರ್ ಪ್ರೆಸೆಂಟೆಡ್ ಯುವರ್ ಸೆಲ್ಫ್, ನೀವು ಫಿಸಿಕಲಿ ಇಲ್ಲಿದ್ದೀರಾ. ಹಾಗಂತ ಇಲ್ಲ ಅಂತ ಹೇಳೋದಿಲ್ಲ, ಇಷ್ಟು ಹೇಳಬೇಕಿದ್ರೆ ಒಮ್ಮೆ ಮೈಂಡ್ ಇಲ್ಲಿಗೆ ಬರ್ತದೆ, ನಿಮ್ಮ ಜೊತೆ ಸೇರ್ಕೊಳ್ಳುತ್ತೆ, ಅದು ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಕೂಡ ಇಂತಹ 15-20 ಬ್ಯಾಚ್ಗಳಿಗೆ ಪಾಠ ಮಾಡಿಕೊಂಡೇ ಇಲ್ಲಿ ಬಂದು ನಿಂತಿದ್ದೇವೆ. ಮಕ್ಕಳಲ್ಲಿ ನೀವು ಕುಳಿತಂತಹ ಬಗೆಯಲ್ಲಿ ನಿಮ್ಮ ಒಳಗಿರುವ ಬಗೆ, ನಿಮ್ಮ ಬಗೆ ಏನು ಎನ್ನುವುದನ್ನು ನಾವು ಅರ್ಥ ಮಾಡ್ಬೋದು. ಭಗವದ್ಗೀತೆಯಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ ಥಾಟ್ಸ್ ಅಥವಾ ನಿರ್ವಹಣಾತ್ಮಕವಾದ ಮನಃಪರಿಕಲ್ಪನೆ ಏನು ಹೇಳುವುದಕ್ಕೆ ಇವತ್ತು ನೀವೇ ಬಹಳ ಮುಖ್ಯವಾದ ದೃಷ್ಟಾಂತಗಳು. ಹಾಗಾಗಿ ನಾನು ಅದನ್ನೇ ತೆಗೆದುಕೊಂಡು ಮುಂದೆ ಸಾಗ್ತಾ ಇದ್ದೇನೆ. ಕಜಂಪಾಡಿ ಅವರು ಹಿರಿಯರು ನಮಗೆ ಮಾರ್ಗದರ್ಶನದ ದಿಕ್ಸೂಚಿಯಲ್ಲಿ ಹೇಳಿದರು, ಡಾರ್ವಿನ್ನನ ವಿಕಾಸವಾದಕ್ಕಿಂತ ನಮ್ಮ ವಾದ ಹೇಗಿದೆ, ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿರುವಂತಹ ಆತ್ಮನಃ ಆಕಾಶ ಸಂಭೂತ ಎನ್ನುವುದನ್ನು ಹೇಗೆ ಅದು ಎಕ್ಸಿಸ್ಟ್ ಆಗಿದೆ ಎನ್ನುವುದನ್ನು ಹೇಳಿದರು. ಅದು ಇವತ್ತಿನ ಇಡೀ ಸೆಮಿನಾರಿಗೆ ಅದು ಬೀಜಪ್ರದವಾದಂತಹ ವಾಕ್ಯ ಅಂತ ನಾನು ಭಾವಿಸಿ ಅದರ ಜೊತೆಗೆ ನಿಮ್ಮನ್ನು ಸೇರಿಸಿಕೊಂಡು ಮುಂದೆ ಹೋಗೋದಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳೇ, ನಮ್ಮ ಬದುಕು ನಾವು ಅಂದ್ಕೊಂಡ ಹಾಗೆ ಇದ್ದರೆ ಅದರೊಳಗೆ ಯಾವ ರೋಚಕತೆಯೂ ಇಲ್ಲ, ಯಾವ ವಿಶೇಷತೆಯೂ ಇಲ್ಲ. ನಾವು ಅಂದ್ಕೊಂಡಾಗ ಬದುಕಿಲ್ಲ ಎನ್ನುವುದೇ ಅದರ ವಿಶೇಷತೆ. ಯಾಕೆ ಹಾಗಿಲ್ಲ ಅಂತಂದರೆ ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ನಮ್ಮ ಕಣ್ಮುಂದೆ ಆಗೋದಿಲ್ಲ, ಅಥವಾ ನಾನು ಅಂದ್ಕೊಂಡಾಗೆ ಆಗಬೇಕು ಎನ್ನುವಂತಹ ಭಾವವೂ ಕೂಡ ಎಷ್ಟೋ ಸಲ ಅದು ತದ್ವಿರುದ್ಧವಾದ ಭಾವ ಎನ್ನುವುದಾಗಿ ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ನಮಗೆಲ್ಲ ಅನಿಸುತ್ತೆ 50 ನಿಮಿಷದ ಕ್ಲಾಸ್ನಲ್ಲಿ ನಾವು ಕುಳಿತುಕೊಂಡಿರ್ತೇವೆ. 50 ನಿಮಿಷದ ಕ್ಲಾಸ್ನಲ್ಲಿ ಕುಳಿತುಕೊಂಡು ತರಗತಿಯನ್ನು ಕೇಳುವಂತಹ ನಮಗೆ ಹಾಗೆ ಕುಳಿತುಕೊಂಡಾಗ ಮನಸ್ಸು ಎಲ್ಲೆಲ್ಲೋ ಸಂಚಾರ ಆಗುತ್ತೆ. ಈಗ ಸಂಚಾರ ಆಗ್ತಾ ಇದೆಯಲ್ಲ ಹಾಗೆ. ಆದರೆ ಮತ್ತೊಂದು 5 ನಿಮಿಷ ವಿರಾಮ ಇರುತ್ತೆ. ಆ ವಿರಾಮದಲ್ಲಿ ನಾವೆಲ್ಲ ಸ್ವಚ್ಛಂದವಾಗಿ ಸಂತೋಷದಲ್ಲಿರ್ತೇವೆ. ಇದರೊಳಗೆ ಮ್ಯಾನೇಜ್ಮೆಂಟಿನ ಒಂದು ಥಾಟ್ ಇದೆ, ಥಾಟ್ ಪ್ರೊಸೆಸ್ ಇರೋದೇ ಹಾಗೆ. ಯಾವಾಗ ಮೈಂಡ್ ಅಂದರೆ ನಮ್ಮ ಮನಸ್ಸು ಯಾವುದೋ ಒಂದು ವಿಶೇಷವಾದ ಸನ್ನಿವೇಶದ ಒತ್ತಡಕ್ಕೆ ಸಿಲುಕುತ್ತೋ ಆಗ ಅದು ಸಹಜವಾಗಿ ಗಲಿಬಿಲಿ ಆಗುತ್ತೆ. ಅದು ತಾನಿರುವಲ್ಲಿಂದ ಬೇರೆ ಕಡೆಗೆ ಸಂಚರಿಸುವುದಕ್ಕೆ ಪ್ರಯತ್ನಶೀಲವಾಗುತ್ತೆ. ಭಗವದ್ಗೀತೆಯಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯಾವ ಗೀತೋಪದೇಶ ಆಯಿತು ಅದು ಇದೇ ಹಿನ್ನೆಲೆಯಲ್ಲಿಯೇ ಹೊರಟಿದೆ ಎನ್ನುವುದು ನಾವು ನೆನಪಿಡಬೇಕು. ಹಾಗಾಗಿ ನೀವು ವಿದ್ಯಾರ್ಥಿಗಳಾದದ್ರಿಂದ ವಿದ್ಯಾರ್ಥಿಗಳ ಹಿನ್ನೆಲೆಯಲ್ಲಿ ನೀವು ಈಗ ಹೊಂದಿರುವ ಅನುಭವವನ್ನು ನಾನು ನನ್ನ ಮಿತಿಯಲ್ಲಿ ನನ್ನ ಮತಿಯಲ್ಲಿ ನಾನು ಅರ್ಥ ಮಾಡಿಕೊಂಡ ಹಾಗೆ ಅದನ್ನು ಇಟ್ಕೊಂಡು ಈ ಮ್ಯಾನೇಜ್ಮೆಂಟ್ ಥಾಟ್ಸ್ ಜೊತೆಗೆ ಅದನ್ನು ಸೇರಿಸಿಕೊಂಡು ಹೋಗುವ ಪ್ರಯತ್ನ. ಒಂದು ಕಡೆಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿರುವ ಅರ್ಜುನ, ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಕ್ಲಾಸ್ನಲ್ಲಿರುವಂತಹ ನೀವುಗಳು, ಎರಡು ಒಂದೇ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ನನಗೆ. ಯಾಕೆ ಅಂತಂದರೆ ಅಲ್ಲಿ ಅರ್ಜುನನಿಗೆ ಅಲ್ಲಿದ್ದದ್ದೇನು ಅಂತಂದರೆ ಇರುವಂತಹ ಯಾರೆಲ್ಲ ಇದ್ದಾರೋ ಆಚಾರ್ಯಾ ಪಿತರಃ ಪುತ್ರಾಹ ಪೌತ್ರಾಹ ಶಾಲಾಹ ಸಂಬಂಧಿನಸ್ತತ, ಬೇರೆ ಬೇರೆ ಕ್ಯಾಟಗರಿ ಬೇರೆ ಬೇರೆ ವರ್ಗದ ಸಂಬಂಧಿಗಳನ್ನು ಹೇಳ್ತಾನೆ ಅವನು. ಆಗ ಅವರನ್ನೆಲ್ಲ ನೋಡ್ತಾ ಇದ್ದಂತೆ ಏತಾನ್ನ ಹಂತು ಮಿಚ್ಛಾಮಿ, ನಾನು ಶತ್ರು ಆಗ್ಬೋದು, ಇವರಿಂದ ಕೊಲ್ಲೋದಿಲ್ಲ ಅಂತ ಬಂದ್ಬಿಟ್ಟ. ನಮಗೂ ತರಗತಿಯಲ್ಲಿ ಕೆಲವೊಮ್ಮೆ ಕಿರಿ ಹೆಚ್ಚಾದ್ರೆ ಹಾಗೆ ಆಗುತ್ತೆ. ನಾನು ಉತ್ತರ ಹೇಳೋದಿಲ್ಲ, ಇಲ್ಲ ನಾನು ಈ ಪ್ರಶ್ನೆಗೆ ನಾನು ಉತ್ತರ ಬರೆಯೋದಿಲ್ಲ, ನಾನು ನೋಟ್ಸ್ ಬರೆಯೋದಿಲ್ಲ, ನಾನು ಈ ಕೆಲಸವನ್ನು ಮಾಡೋದಿಲ್ಲ, ನನಗೆ ಏನು ಬೇಕಿದ್ರೂ ಪನಿಷ್ಮೆಂಟ್ ಕೊಡಲಿ, ನನ್ನನ್ನೇನು ಹೆಚ್ಚು ಅಂದ್ರೇನು ಕ್ಲಾಸಿಂದ ಹೊರಗಡೆ ಹಾಕ್ತಾರೆ, ಫೈನ್ ಕಟ್ಟಲಿಕ್ಕೆ ಹೇಳ್ತಾರೆ, ಅಷ್ಟೇ ಅಲ್ವ, ಅದಕ್ಕೂ ಇನ್ನೇನು ಮಾಡಲಿಕ್ಕೆ, ನಾನು ತಲೆ ಕತ್ತರಿಸ್ಲಿಕ್ಕೆ ಆಗ್ತದೆಯಾ? ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋದರೆ ನಾನು ಶತ್ರು ಆಗೋದು ಈ ಕೆಲಸ ಮಾಡೋದಿಲ್ಲ, ಒಂಥರ ಒಣ ಅಹಂಕಾರ. ಬರುತ್ತೋ ಇಲ್ವೋ ಮಕ್ಕಳೇ? ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ನೀವು ಕೇಳ್ಕೊಳ್ಳಿ, ನನಗೆ ಉತ್ತರ ಹೇಳಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಭಗವದ್ಗೀತೆ ಉಳಿದವರ ಉತ್ತರಕ್ಕಿದ್ದದಲ್ಲ, ನನಗೆ ನನ್ನ ಪ್ರಶ್ನೆಗೆ ನಾನು ಉತ್ತರ ಕಂಡುಕೊಳ್ಳಲಿಕ್ಕಿರುವುದು ಭಗವದ್ಗೀತೆ. ಹಾಗಾಗಿ ಅದು ಕೃಷ್ಣ ಗೀತೆ ಆಗಲಿಲ್ಲ, ಅದು ಭಗವದ್ಗೀತಾ ಅಂತ ಆಯಿತು. ಇದ್ರ ಬಗ್ಗೆ ನಮ್ಮ ಹಿರಿಯ ವ್ಯಾಖ್ಯಾನಕಾರರು ಅದನ್ನು ಹೇಳ್ತಾರೆ, ಸಾಂದರ್ಭಿಕವಾಗಿ ನೆನಪಿಸ್ತೇನೆ. ಭಗವದ್ಗೀತಾ ಯಾಕೆ? ಗೀತಾ ಸ್ತ್ರೀಲಿಂಗದಲ್ಲಿದೆ ಸಂಸ್ಕೃತದ ದೃಷ್ಟಿಯಲ್ಲಿ.
ಯಾಕೆ ಅಂತ ಹೇಳಿದ್ರೆ ಅಂತಂದ್ರೆ ಉಪನಿಷತ್ ಸಮಾನಾಧಿಕರಣ ಗೀತ ಅಂತ ಬಂತು. ಅದು ಉಪನಿಷತ್ತಲ್ಲಿರುವ ತತ್ವಗಳನ್ನು ಹೇಳುತ್ತೆ. ಏನಪ್ಪ ಉಪನಿಷತ್ ತತ್ವ ಅಂತಂದ್ರೆ, ನಾವು ಹೊರಗಡೆ ನೋಡಿದ್ರೆ ಅದು ಉಪನಿಷತ್ ತತ್ವ ಅಲ್ಲ. ನಮ್ಮೊಳಗೊಂದು ರಹಸ್ಯ ಇದೆ, ನಾನು ಎನ್ನುವ ರಹಸ್ಯ ನನ್ನೊಳಗಿದೆ. ಅದು ಎಲ್ಲಿದೆ, ಹೇಗಿದೆ, ಯಾಕಿದೆ, ಯಾವ ರೀತಿಯಲ್ಲಿದೆ, ನಮಗೆ ಯಾರಿಗೂ ಕೂಡ ಕಣ್ಣಿಗೆ ಬಹಿರಂಗಕ್ಕೆ ಕಾಣುವುದಿಲ್ಲ. ಆಗ ಕಜಂಪಾಡಿ ಹಿರಿಯರು ಹೇಳಿದ್ರಲ್ಲ, ಸುಬ್ರಹ್ಮಣ್ಯ ಭಟ್ ಹೇಳಿದ್ರಲ್ಲ, ಅದು ಅಂತರಂಗ, ಅಂತಶ್ಚಕ್ಷುವಿನಿಂದ ಮಾತ್ರ ನೋಡ್ಲಿಕ್ಕಾಗೋದು. ಇದಕ್ಕೆ ನಾವೇನು ಹೇಳ್ತೀವಿ, ಅನುಭವಕ್ಕೆ ಇದು ಸಿಗುತ್ತದೆ ವಿನಃ ಬಹಿರಂಗದ ಕಣ್ಣಿಗೆ ಕಾಣೋದಿಲ್ಲ, ಅಂತರಂಗದ ಕಣ್ಣಿಗೆ ಮಾತ್ರ ಗೋಚರ ಆಗೋದು ಅಂತ. ಹೀಗೆ ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಅರ್ಜುನನಿಗೆ ಆದಂತಹ ಪರಿಸ್ಥಿತಿ ಇದೆಯಲ್ಲ, ಆ ಪರಿಸ್ಥಿತಿ ನಮ್ಮೆಲ್ಲರ ಬದುಕಿನಲ್ಲಿ ಸರ್ವೇ ಸಾಮಾನ್ಯ, ನಮ್ಮ ತರಗತಿಯಿಂದ ತೊಡಗಿ ಎಲ್ಲ ಕಡೆಗೂ ಬರುತ್ತೆ. ಹೀಗೆ ನಾವು ಗ್ರಹಿಸಬೇಕಿದ್ರೆ ನಮಗೆ ಅರ್ಥವಾಗಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಭಗವದ್ಗೀತಾ ಎನ್ನುವುದು ನಮ್ಮ ಒಳಗಿನ ರಹಸ್ಯವನ್ನು ತೆರೆದಿಡುವುದಕ್ಕಿರುವಂತಹ ಗ್ರಂಥ. ನಮ್ಮೊಳಗಿರುವ ರಹಸ್ಯ ಏನಾದರೂ ಸ್ಫೋಟ ಆದರೆ ನಾವು ಇಲ್ಲ, ನಮ್ಮ ಜೊತೆ ಇದ್ದವರು ಇಲ್ವಾ? ಹೌದೋ ಅಲ್ವೋ? ನೀವು ಕೇಳ್ಕೊಳ್ಳಿ, ಎಂತೆಂಥ ರಹಸ್ಯಗಳಿದ್ದಾವೆ ನಮ್ಮ ಜೊತೆಯಲ್ಲಿ. ನನಗೆ ಮಾತ್ರ ಗೊತ್ತು ನನ್ನ ರಹಸ್ಯ, ನಿಮಗೆ ಮಾತ್ರ ಗೊತ್ತು ನಿಮ್ಮ ರಹಸ್ಯ. ಹೌದೋ ಅಲ್ವೋ? ಇದನ್ನು ತೋರಿಸಿ ಹೇಳಿದ್ಯಾಕೆ ಅಂತ ಗೊತ್ತಾಗುತ್ತೆ. ಇದಕ್ಕೂ ಹೆಚ್ಚು ನಾವು ಅದರಿಂದ ವಿಶ್ಲೇಷಣೆ ಮಾಡೋದು ಬೇಡ. ಎಲ್ಲರಿಗೂ ಇರುವಂತಹ ರಹಸ್ಯ ಅದು. ಹಾಗಾಗಿ ನಮಗೆ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಹಾಕಿದ್ರೂ ಸಾಕಾಗಲ್ಲ. ಹಾಗೆ ನಮ್ಮೊಳಗೂ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಭಗವಂತ ಒಂದಷ್ಟನ್ನು ಇಟ್ಟಿದ್ದಾನೆ. ಆ ಇಟ್ಟಂತಹ ಸ್ಥಳಕ್ಕೆ ಹೆಸರು ಯಾವುದು ಅಂತಂದ್ರೆ ಆತ್ಮ. ಅದು ಮನಸ್ಸಿನ ಜೊತೆಗೆ ಸಂಯೋಜನೆ ಹೊಂದುತ್ತೆ, ಮನಸ್ಸು ಇಂದ್ರಿಯಗಳ ಜೊತೆಗೆ ಸಂಪರ್ಕ ಹೊಂದುತ್ತೆ, ಇಂದ್ರಿಯಗಳು ಹೊರಗಡೆ ಕಾಣುವಂತಹ ವಸ್ತು ವೈವಿಧ್ಯಗಳ ಜೊತೆಗೆ ಕನೆಕ್ಟ್ ಆಗುತ್ತೆ. ಹಾಗೆ ಸಂಪರ್ಕ ಹೊಂದಿದಂತಹ ಈ ಪ್ರಕ್ರಿಯೆಯ ಕೊನೆ ಭಾಗಕ್ಕೆ ಪ್ರತ್ಯಕ್ಷ ಅಂತ ಹೆಸರು. ಆ ಪ್ರತ್ಯಕ್ಷಾನುಭವವನ್ನ ನಾವು ಕೆಲವೊಮ್ಮೆ ಹೇಳ್ತೇವೆ, ಕೆಲವೊಮ್ಮೆ ಹೇಳದೆ ಹಾಗೆ ಇರ್ತೇವೆ. ಇವತ್ತು ಇಲ್ಲಿ ಕುಳಿತ ನಾವೆಲ್ಲರೂ ನಮ್ಮನ್ನು ಅರ್ಜುನ ಅಂತ ಭಾವಿಸಿಕೊಂಡ್ರೆ ಈ ನಿರ್ವಹಣೆಯ ತತ್ವಗಳನ್ನು ತಿಳಿಸುವುದಕ್ಕೆ ಸುಲಭ ಆಗುತ್ತೆ. ವಿದ್ಯಾರ್ಥಿಗಳೇ, ನಿರ್ವಹಣೆ ಎನ್ನುವುದು ನಮಗೆಲ್ಲ ಪ್ರತಿ ಹಂತದಲ್ಲಿ ಬೇಕಾದದ್ದು. ಮ್ಯಾನೇಜ್ಮೆಂಟ್ ಎನ್ನುವಂತಹ ಕಾನ್ಸೆಪ್ಟ್ ಇವತ್ತು ಎಲ್ಲ ಕಡೆಗೆ ಎಲ್ಲ ವಿಷಯಕ್ಕೆ ಬಂದಿದೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸಾರ್ವಜನಿಕವಾಗಿ ಹೋದರೆ ಯಾವುದೋ ಒಂದು ಹೋಟೆಲ್ಗೆ ಹೋದರೆ ಅದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಬ್ಯಾಂಕಿಗೆ ಹೋದರೆ ಅಲ್ಲೊಬ್ಬ CEO ತಾನಾಗಿ ಅಲ್ಲೊಂದು ಹೊಸದೊಂದು ಡೆಸಿಗ್ನೇಷನ್ ಕ್ರಿಯೇಟ್ ಮಾಡಿ ಇವತ್ತು ಕೊಟ್ಟಿದ್ದೇವೆ ನಾವು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ. ಮ್ಯಾನೇಜರ್ ಎನ್ನುವಂತಹ ಪೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ತನ್ನಿಂತಾನಾಗಿ ಬಂದಿದೆ. ಏನಿದು ನಿರ್ವಹಣೆ, ಮ್ಯಾನೇಜ್ಮೆಂಟ್, ಮ್ಯಾನೇಜ್ ಮಾಡೋದು ಅಂತಂದ್ರೆ ಏನು ಅಂತಂದರೆ, ಇದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನೀವು ಬಹಳ ಸಂದರ್ಭಗಳಲ್ಲಿ ಮಕ್ಕಳೇ ನಿಮ್ಮ ಬದುಕಿನ ಸೌಲಭ್ಯಕ್ಕೆ ಬೇಕಾಗಿ ಮ್ಯಾನೇಜ್ ಮಾಡ್ತಾ ಇರ್ತೀರಿ. ಹೌದೋ ಅಲ್ವೋ? ನಾನು ಇವತ್ತು ಹೆಂಗಾದ್ರೂ ಒಂದು ಮ್ಯಾನೇಜ್ ಮಾಡಿದೆ ಅಂತಂದ್ರೆ ನಾಳೆಯಿಂದ ತೊಂದರೆ ಇಲ್ಲ ಮಾರಾಯ, ನಾವು ಹೇಳ್ತೀವೋ ಇಲ್ವೋ? ಸೊ ಮ್ಯಾನೇಜ್ಮೆಂಟ್ ಹೇಳೋದು ದೊಡ್ಡ ವಿಷಯದಿಂದ ತೊಡಗಿ ನಮ್ಮ ಕಾಲ ಬುಡದ ವಿಷಯದವರೆಗೂ ಕೂಡ ಇದೆ. ಈ ನೆಲೆಯಲ್ಲಿ ನಾವು ಕುರುಕ್ಷೇತ್ರದಲ್ಲಿ ನಡೆದಂತಹ ಸಂವಾದದಲ್ಲಿ ನೋಡಿದರೆ ಅರ್ಜುನ ಎಂತಹವನು ಅಂತ ಎರಡು ಮಾತಿನಲ್ಲಿ ಹೇಳ್ತೀನಿ. ಅಂತಹ ಅರ್ಜುನ ಗೀತೋಪದೇಶವನ್ನು ಕೇಳುವಾಗದದ್ದು ಯಾಕೆ ಎನ್ನುವುದನ್ನು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ನಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಎಂತಹ ಅರ್ಜುನ ಅಂತಂದರೆ ಎರಡಲ್ಲ, ಒಂದೇ ಮಾತು ಸಾಕು. ಅವನು ಪಾತಾಳದಲ್ಲಿ ಗೆದ್ದಿದ್ದಾನೆ, ಸ್ವರ್ಗವನ್ನು ತನ್ನ ಕೈವಶ ಮಾಡಿಕೊಂಡಿದ್ದಾನೆ, ಭೂಮಿಯಲ್ಲಿ ಕೇಳೋದು ಬೇಡ. ಅಂತಂದರೆ ನಾವು ನಮ್ಮ ಯಕ್ಷಗಾನದ ಕರಾವಳಿಯ ಸೊಗಡಿನಲ್ಲಿ ಹೇಳೋದಿದ್ರೆ, ಮೂರು ಲೋಕದ ಗಂಡ ಅರಿತಿಮಿರ ಮಾರ್ತಂಡ ಧನುರ್ಧರ ಧನಂಜಯ ಹೇಳ್ತೀವೋ ಇಲ್ವೋ? ಈ ಮಾತಿನಲ್ಲಿ ಅರ್ಜುನ ಅಂತಂದ್ರೆ ಏನು, ವ್ಯಕ್ತಿತ್ವ, ಅವನ ಪರ್ಸನಾಲಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ. ಆ ಶಬ್ದವೇ ಹೇಳುತ್ತೆ. ಅರ್ಜುನ ಎನ್ನುವ ಶಬ್ದಕ್ಕೆ ಅವನೇ ಉತ್ತರ ಕುಮಾರನಿಗೆ ವಿರಾಟ ಪರ್ವದಲ್ಲಿ ಅವನು ಹೇಳ್ತಾನೆ, ಅರ್ಜುನ ಅಂತ ಯಾಕೆ ತನಗೆ ಹೆಸರಿಟ್ರು, ಯಾಕೆ ತನಗೆ ಹೆಸರು ಬಂದಿದೆ ಅಂತಂದ್ರೆ, ಕರೋಮಿ ಕರ್ಮ ಶುಕ್ಲಂ ಚ ತಸ್ಮಾನ್ ಮಾಂ ಅರ್ಜುನಂ ವಿದುಹು. ನಾನು ಮಾಡುವಂತಹ ಕೆಲಸ ಕಾರ್ಯಗಳು ಅದು ಪರ್ಫೆಕ್ಟ್ ಆಗಿರುತ್ತೆ. ಪರ್ಫೆಕ್ಷನ್ ತುತ್ತ ತುದಿಯಲ್ಲಿರುವಂತಹ ರೀತಿಯಲ್ಲೇ ನಾನು ಕಾರ್ಯ ಮಾಡುವುದರಿಂದ ನನಗೆ ಅರ್ಜುನ ಅಂತ ಕರೀತಾರೆ ಅಂತ ಉತ್ತರ ಕುಮಾರನಿಗೆ ತನ್ನ ಪರಿಚಯ ಮಾಡ್ತಾ ಅವನೇ ಹೇಳ್ತಾನೆ. ಇಂತಹ ಅರ್ಜುನ ಮೂರು ಲೋಕದ ಗಂಡ, ಅತ್ಯಂತ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾದಂತಹ ಒಬ್ಬ ಕೆಲಸಗಾರ. ಅಂದ್ರೆ ಅವನ ಕೆಲಸ ಏನು ಅಂತ ಗೊತ್ತಿದೆ. ಅವನೊಬ್ಬ ಯೋಧ. ಕ್ಷತ್ರಿಯರಿಗೆ ಕೆಲಸ ಯಾವುದು ಅಂತಂದ್ರೆ ಯುದ್ಧ. ಯುದ್ಧದಲ್ಲಿ ಅವನು ಅಜೇಯನಿದ್ದಾನೆ. ಇಂತಹ ಅರ್ಜುನನಿಗೆ ಒಂದು ಮಾತು ಕೇಳ್ತಾನೆ. ಏನು ಅಂತಂದ್ರೆ,
ಪ್ರಸಿದ್ಧವಾದ ಮಾತು. 1ನೇ ಅಧ್ಯಾಯದ ಪ್ರಾಯ 20-21ನೇ ಶ್ಲೋಕ ಏನಂತಂದರೆ, ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಅದಕ್ಕೂ ಮೊದಲು ಒಂದಷ್ಟು ಸಂವಾದಗಳಾಗಿದ್ದಾವೆ. 2 ಸೇನೆಗಳ ನಡುವೆ ನನ್ನ ರಥ ಸ್ಥಾಪನೆ ಮಾಡು. ಸಂದರ್ಭ ಯಾವುದು? ಕುರುಕ್ಷೇತ್ರ ಯುದ್ಧ ಆರಂಭ ಆಗಿದೆ. ಯುದ್ಧದಲ್ಲಿ ಶಂಖನಾದ ಆಗಿದೆ. ಭೇರಿ, ಆನಕ, ಪಟಹ ಎಲ್ಲ ಏನು ಯುದ್ಧಕ್ಕೊಂದು ಫೋರ್ಸ್ ಬೇಕಲ್ಲ, ಓ ಅಂತ ಒಂದು ರಭಸ ಬೇಕಲ್ಲ, ಅದಕ್ಕೆ ಬೇಕಾಗಿ ಎಲ್ಲವನ್ನೂ ಮೊಳಗಿಸಿದ್ದಾರೆ. ಅದು ತುಮುಲ, ದೊಡ್ಡದಾದಂತಹ ಒಂದು ತುಮುಲವನ್ನೇ ಅದು ಉಂಟು ಮಾಡಿತ್ತು. ಅಂತಹ ತುಮುಲ ಆದಾಗ ಕೃಷ್ಣನನ್ನ ಬೆನ್ನು ತಟ್ಟು ಕರೆದು, ಕೃಷ್ಣ ಮುಂದೆ ಸಾರಥಿಯಾಗಿ ಕುಳಿತಿದ್ದಾನೆ, ಅರ್ಜುನ ರಥಿ ಹಿಂದ್ಗಡೆ ಇದ್ದಾನೆ. ಕೃಷ್ಣ 2 ಸೇನೆಗಳ ನಡುವೆ ನನ್ನ ರಥ ನಿಲ್ಲಿಸಪ್ಪ ಅಂತ ಹೇಳಿದ. ಇವನು ಆಯಿತು ಅಂತ ನಿಲ್ಲಿಸಿ, ಒಂದು ವಿಶೇಷ ಗೀತೆಯ ಸ್ಟ್ರಕ್ಚರ್, ಗ್ರಂಥದ ದೃಷ್ಟಿಯಲ್ಲಿ ಹೇಳೋದಿದ್ರೆ 700 ಶ್ಲೋಕ ಇದೆ, ಸುಮಾರು 535 ಶ್ಲೋಕ ಅಂತ ನೆನಪು, ಸರಿಯಲ್ಲ ಸುಬ್ರಹ್ಮಣ್ಯ ಭಟ್ರೆ, 535 ಶ್ಲೋಕಗಳಷ್ಟು ಅದು ಇವನ ಮಾತು, ಯಾರು? ಕೃಷ್ಣನ ಉಪದೇಶ. ಉಳಿದಿದ್ದು ಧೃತರಾಷ್ಟ್ರ, ಸಂಜಯ, ಅರ್ಜುನ ಇವರೆಲ್ಲ ಹೇಳಿದಂತಹ ಮಾತುಗಳಿದ್ದಾವೆ. ಈ ಮಾತುಗಳಲ್ಲಿ ನಮಗೆ ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಮಾತು ಯಾವುದಪ್ಪ ಅಂತಂದರೆ, ಕುರುನ್ ಪಶ್ಯ, ಇಷ್ಟೇ. ನಿಲ್ಲಿಸಿದ್ದೇನೆ, ನೋಡಪ್ಪ, ನಿನ್ನವರನ್ನೆಲ್ಲ ನೋಡ್ಕೊ ಅಂತ. ಕುರುನ್ ಪಶ್ಯ. ಸೊ ರೋಮಾಂಚ ಆಗುವ ಮಾತು. ಕುರು ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಅದು ವರ್ಬ್ ಆಗಿ ತಗೊಂಡ್ರೆ ಕೆಲಸ ಮಾಡುವಂತ ಆಗುತ್ತೆ. ಕುರುನ್ ಅಂತ ನಾವು ನಾಮಪದವಾಗಿ ನೋಡಿದಾಗ ಕುರುಹು ಕುರು ಕುರವಹ, ಕುರುಗಳನ್ನು ನೋಡುವಂತ ಆಗತ್ತೆ. 2 ಅರ್ಥವನ್ನು, ಏನೋ ಒಂದು ಪ್ರೇರಣೆ ಕೊಟ್ಟ ಕಾಣುತ್ತೆ, ಆ ಮಾತಿನಲ್ಲೇ ಏನೋ ಒಂದು ಅಂತರಂಗವನ್ನು ಪ್ರೇರೇಪಿಸಿದ ಹಾಗೆ ಕಾಣುತ್ತೆ. ಕೌರವರನ್ನು ನೋಡು ಅಂತ ಹೇಳಿದ. ಇವನು ಕೌರವರನ್ನೇ ನೋಡಿದ. ಯುದ್ಧರಂಗದಲ್ಲಿ ಪಾಂಡವರಿಗೆ ಕೌರವರಿಗೆ ಹೋರಾಟ ಅಲ್ವಾ ಇದ್ದದ್ದು. ಆ ಹೋರಾಟ ಆಗಬೇಕಿದ್ರೆ ನೋಡಬೇಕಾದದ್ದು ಯಾರನ್ನು? ಯುದ್ಧರಂಗದ ನ್ಯಾಯೇನ ಯಾರನ್ನು ನೋಡಬೇಕು? ಎದುರಿಗೆ ಇರುವಂತಹ ಶತ್ರುಗಳನ್ನು ನೋಡಬೇಕು. ಇವನು ಕುರುನ್ ಪಶ್ಯ ಅಂತ ಹೇಳಿದ, ಅವನು ಕೌರವರನ್ನು ನೋಡಿದ. ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲೊಂದು ಚಲನೆ ಉಂಟಾಯಿತು, ಅಥವಾ ಸಂಚಲನೆ ಉಂಟಾಯಿತು. ನಮಗೂ ಕೆಲವೊಮ್ಮೆ ತೀರಾ ನಮ್ಮ ಬದುಕಿನ ಅತ್ಯಂತ ಸಂಕೀರ್ಣವಾದ ಅಥವಾ ಅತ್ಯಂತ ಸಂದಿಗ್ಧವಾದ ಅಥವಾ ಅತ್ಯಂತ ಮಹತ್ವಪೂರ್ಣವಾದ ಘಟ್ಟದಲ್ಲಿ ಯಾರೋ ಒಬ್ಬ ಅವನು ಉದ್ದೇಶಪೂರ್ವಕವಾಗಿಯೋ ಸಹಜವಾಗಿಯೋ ಹೇಳಿದ ಮಾತಾದರೂ ನನಗೊಂದು ಎಲೆಕ್ಟ್ರಿಸಿಟಿ ನನ್ನೊಳಗೆ ಹರಿಯುವುದಕ್ಕೆ ಆರಂಭ ಮಾಡುತ್ತೆ. ಹೀಗೆ ಅವನಲ್ಲೂ ಆಯಿತು, ಅರ್ಜುನನಲ್ಲಿ. ನೋಡಿದ್ರೆ ಆ ಕಂಡದ್ದು ಯಾರು ಅಂತಂದ್ರೆ, ಅವನಿಗೆ 2 ಸೇನೆಗಳಲ್ಲಿ ಅತ್ಯಂತ ಹಿರಿಯನಾದ ಒಬ್ಬ ಇದ್ದಂತೆ. ಅವನಿಗೆ ಹೆಸರು ಬಾಹ್ಲೀಕ ಅಂತ. ಅವನನ್ನು ಕೆಲವರು ಉಲ್ಲೇಖ ಮಾಡ್ತಾರೆ ಭೀಷ್ಮನಷ್ಟೇ ಅಥವಾ ಭೀಷ್ಮನಿಗೆ ಸಮಾನವಾದ ಪ್ರಾಯದವನು ಅಥವಾ ಅವನಿಗಿಂತ 2 ವರ್ಷ ಹೆಚ್ಚಿನವನು ಅಂತಲೂ ಹೇಳುವುದನ್ನು ನಾವು ಕೇಳ್ತೇವೆ. ಬಾಹ್ಲೀಕನಿಂದ ತೊಡಗಿ ಭೀಷ್ಮ, ಮುತ್ತಜ್ಜ, ಆಮೇಲೆ ಅಜ್ಜಂದಿರಿದ್ರು, ಆಮೇಲೆ ಅವನ ಮಾವಂದಿರಿದ್ರು, ಗುರುಗಳಿದ್ರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ ಇದ್ದ, ಶಲ್ಯ ಮಾವ ಇದ್ದ, ಆಮೇಲೆ ಜಯದ್ರಥಾದಿ ಭಾವಂದಿರಿದ್ರು. ಎಲ್ಲರನ್ನೂ ನೋಡಿದ. ನೋಡಿದ ತಕ್ಷಣ ಆಗ ಹೇಳಿದ್ನಲ್ಲ ಆ ಮಾತು ಬಂತವನಲ್ಲಿ. ಏನಂತಂದರೆ, ಇವರು ನನ್ನನ್ನು ಕೊಂದರೂ ಆಗಬಹುದು, ನಾನು ಕೊಲ್ಲೋದಿಲ್ಲ. ಘನತೋಪಿ, ನಾನು ಕೊಲ್ಲಲ್ಪಟ್ಟರು, ಏತಾನ್ನ ಹಂತು ಬಿಚ್ಚಾಮಿ, ಇವರನ್ನು ನಾನು ಕೊಲ್ಲೋದಿಲ್ಲ. ಯಾಕೆ ಕೊಲ್ಲೋದಿಲ್ಲ ಹೇಳೋದಕ್ಕೆ ಒಂದಷ್ಟು ರೀಸನ್ ಕೊಟ್ಟ. ಈಗ ನಾನು ನಿಮ್ಮ ಹತ್ರ ಬರ್ತಾ ಇದ್ದೇನೆ. ನಮಗೆ ಒಂದು ಕೆಲಸವನ್ನು ಮಾಡಬಾರದು ಅಂತಾದರೆ ನಾವು ರೀಸನ್ಗಳನ್ನು ಕ್ರಿಯೇಟ್ ಮಾಡ್ತೀವೋ ಇಲ್ವೋ? ಸುಮ್ಮನೆ ಎಕ್ಸಾಂಪಲ್ ಹೇಳೋದು, ಕಾಲೇಜಿನ ಮಕ್ಕಳಾದದ್ರಿಂದ ಪ್ರಾಂಶುಪಾಲರಿಗೆ ಮತ್ತು ಅಕಾಡೆಮಿಕ್ ಅಡ್ವೈಸರ್ ಅಥವಾ HODಗಳಿದ್ರೆ ಅವ್ರಿಗೆ ಬಹಳ ಬೇಗನೆ ಇದು ಅರ್ಥ ಆಗುತ್ತೆ. ಕ್ಯುಮ್ಯುಲೇಟಿವ್ ರೆಕಾರ್ಡ್ ತಗೊಂಡು ಬಂದರೆ ಬರಿತೀವಿ, ನಾಟ್ ಫೀಲಿಂಗ್ ವೆಲ್ ಅಂತ ಬರೆದು ತಗೊಂಡು ಬರ್ತೀವಿ. ಪ್ರತಿ ಸಲ ಅದೇ ಬರೆಯೋದು ಅಂತಾದರೆ ಆಗ ಬೇಸರ ಮಾಡಬೇಡಿ, ಸ್ವಲ್ಪ ಭಾಷೆ ಕಠಿಣ ಆಗ್ಬೋದು, ಕಹಿ ಆಗ್ಬೋದು. ಆದರೆ ನಾನು ನಿಮ್ಮನ್ನು ಉದ್ದೇಶಿಸಿ ಅಂತಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರು ಸತ್ತು ಹೋದರು, ಹಾಗಾಗಿ ನನಗೆ ಬರಲಿಕ್ಕಾಗಲಿಲ್ಲ ಅಂತ ಯಾರನ್ನೋ ಕೊಂದು ಬಿಡ್ತೇವೆ ಕೆಲವೊಮ್ಮೆ. ಬೇಸರ ಮಾಡಬೇಡಿ, ಸಹಜವಾಗಿ ನಾವು ಒಂದು ಮಾತಿನಲ್ಲಿ ಹೇಳೋದು, ಅವ್ರಿಗೆ ಹಾಗಾಯ್ತು, ಇಲ್ಲದ್ರೆ ಯಾರನ್ನೋ ಒಬ್ಬರಿಂದ ನಾವು ಹಾಸ್ಪಿಟಲೈಸ್ಡ್ ಮಾಡಿಬಿಡ್ತೇವೆ. ನಮಗೆ ರಜೆ ಬೇಕು ಅಂತಾದರೆ ಅವ್ರು ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿಬಿಡ್ತೇವೆ. ಅರ್ಜುನನು ಹೀಗೆ ಮಾಡಿದ. ಯುದ್ಧ ಮಾಡಲಿಕ್ಕೆ ಅವನಿಗೆ ಏನಾಗಿದೆ ಅಂತಂದರೆ ನರ್ವಸ್ನೆಸ್ ಅವನನ್ನು ಕಾಡಿತು.
ಆ ನರ್ವಸ್ನೆಸ್ ಅವನಿಗೆ ಯುದ್ಧ ಮಾಡೋದು ಬೇಡ ಅಂತ ಅನಿಸುವ ಹಾಗೆ ಅವನೊಳಗೊಂದು ಪ್ರೇರಣೆ ನೀಡಿತು. ಆದರೆ ಅವನು ಮಹಾನ್ ಬುದ್ಧಿವಂತ. ಹೇಳಿದ್ನಲ್ಲ, 3 ಲೋಕದ ಗಂಡ, 10 ಹೆಸರನ್ನು ಆಗಲೇ ಸಂಪಾದನೆ ಮಾಡಿದ್ದಾನೆ. ಅದ್ಭುತವಾದ ಹೆಸರು, ಪಾರ್ಥ, ಧನಂಜಯ, ಇಂಥ ಗುಡಾಕೇಶ, ಹೀಗೆ ಅನೇಕ ಹೆಸರುಗಳನ್ನು, 10 ಹೆಸರು ಅವನಿಗೆ ಆಗಲೇ ಇತ್ತು. ದಶನಾಮಾಂಕಿತ ಧನಂಜಯ ಅಂತ ಪ್ರಸಿದ್ಧ ಅವನು. ಅರ್ಜುನನ ಹಾಗೆ ನಾವು ಇದ್ದೇವೆ. ಈಗ ಅವನು ಮೆರಿಟೋರಿಯಸ್ ಸ್ಟೂಡೆಂಟ್ ಅಂತ ಒಂದು ಕೆಟಗರಿ ಮಾಡಿದ್ರು. ಆ ಮೆರಿಟೋರಿಯಸ್ ಎನ್ನುವಂತಹ ಆ ಕೆಟಗರಿ ಹೊರತಾಗಿಯೂ ಬುದ್ಧಿವಂತಿಕೆಯಲ್ಲಿ ಎಲ್ಲರೂ ಮೆರಿಟೋರಿಯಸ್ಸೇ. ಸುಳ್ಳು ಹೇಳೋದನ್ನು ಯಾರಾದರೂ ಹೇಳ್ಕೊಟ್ಟಿದ್ದಾರಾ ನಮಗೆ? ಯಾರಿಲ್ಲ. ಆದರೂ ನಾವೇನು ಸುಳ್ಳು ಹೇಳೋದು ಕಡಿಮೆ ಇದೆಯಾ? ಇಲ್ಲ. ಮೆರಿಟೋರಿಯಸ್, ಇದೇ ಮೆರಿಟೋರಿಯಸ್. ನಮಗೆ ಬೇಕಾದಾಗೆ ಎಸ್ಕೇಪ್ ಆಗಲಿಕ್ಕೆ ನಮಗೆ ರೀಸನ್ ಹೇಳ್ಕೊಡ್ಲಿಕ್ಕೆ ಅಪ್ಪ ಹೇಳ್ಕೊಟ್ಟಿದ್ದಾರ, ಅಮ್ಮ ಹೇಳ್ಕೊಳ್ಳಿ? ಇಲ್ಲ. ಅಪ್ಪ ಅಮ್ಮನಿಗೆ ನಾವೇ ಹೇಳ್ಕೊಡ್ತೇವೆ ಬೇಕಿದ್ರೆ, ನಮ್ಮಲ್ಲೇ ಬೇಕಾದಷ್ಟುಂಟು ಸರಕು. ಇದು ಏನಂತಂದರೆ, ನಿಮ್ಮನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಇದು ತುಂಬ ಓಪನ್ ಮೈಂಡ್ ಆಗಿ ನೀವು ದಯವಿಟ್ಟು ಸ್ವೀಕಾರ ಮಾಡಿ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ ಹೇಳ್ತೇನೆ. ನಾವೆಲ್ಲರೂ ಮನುಷ್ಯ ಮಾತ್ರನಿಗೆ ಇರೋದು ಭಗವದ್ಗೀತೆ, ವಿದ್ಯಾರ್ಥಿಗಳಿಗೆ, ಅವರಿಗೆ ಇವರಿಗೆ ಅಂತಲ್ಲ. ಹಾಗಾಗಿ ಎಲ್ಲರಿಗೂ ಸಮಾನ ಇದು. ಆ ಕಾರಣಕ್ಕೆ ನಮ್ಮನ್ನೆಲ್ಲರನ್ನು ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿ ಅಂತ ತಿಳಿದವರು ಹೇಳ್ತಾರೆ. ಆ ಅರ್ಜುನನ ಆ ಪರಿಸ್ಥಿತಿ, ಮನಸ್ಥಿತಿ ನಮಗೂ ಇದೆ. ಸಂದರ್ಭ ಬಂದಾಗ ನಾವು ಬಳಸ್ಕೊಳ್ತೀವಿ. ಅವನು ಒಂದು 6-7 ಕಾರಣ ಕೊಡ್ತಾನೆ, ಯುದ್ಧ ಮಾಡೋದಿಲ್ಲ. ಯುದ್ಧಕ್ಕೆ ಬಂದಿದ್ದಾನೆ ಪುಣ್ಯಾತ್ಮ. ಕೃಷ್ಣನ ಸಾರಥ್ಯ ಉಂಟು. ಅದಕ್ಕೂ ಮೊದಲು ಒಂದು ಮಾತಿನಲ್ಲಿ ಹೇಳೋದಿದ್ರೆ, ಈ ಯುದ್ಧ ಆರಂಭಕ್ಕೆ ಮೊದಲು ಧರ್ಮರಾಜನಿಗೆ ಇದೇ ತಲೆಬಿಸಿ ಆಯಿತು, ಯುದ್ಧ ಬೇಡ, ನಾವು ಬಿಟ್ಬಿಡೋಣ ಅಂತ. ಆಗ ಇದೇ ಅರ್ಜುನ ಧರ್ಮರಾಜನಿಗೆ ಸಮಾಧಾನ ಹೇಳಿದ್ದಾನೆ. ನಮ್ಮ ಪ್ರಸಿದ್ಧ ಮಾತು ಅಲ್ಲೇ ಬರುತ್ತೆ, ಯುದ್ಧಧ್ವಂ ಅನಹಂಕಾರಾಹ ಗುಣೀಭೂತ ಜಯ ಕೃಷ್ಣ, ಯತಃ ಕೃಷ್ಣಸ್ತಥೋ ಜಯ, ಯತಃ ಕೃಷ್ಣಸ್ತಥೋ ಧರ್ಮ, ಯಥೋ ಧರ್ಮಸ್ತಥೋ ಜಯ. ಇದೆಲ್ಲ ಕೇಳ್ತೀವಲ್ಲ, ಅದೆಲ್ಲ ಅರ್ಜುನ ಧರ್ಮರಾಜನಿಗೆ ಯುದ್ಧ ಮಾಡಲೇಬೇಕು ಅಂತ ಸಮಾಧಾನ ಮಾಡಿದೆ. ಯಾವಾಗ? ಈ ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಈ ಅರ್ಜುನ ಮತ್ತು ಕೃಷ್ಣನ ಸಂವಾದಕ್ಕೆ ಸ್ವಲ್ಪ ಮೊದಲಾದದ್ದು. ಅಂತಹ ಅರ್ಜುನನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಕಾರಣ ಕೊಡ್ತಾನೆ. ಧರ್ಮಶಾಸ್ತ್ರದಲ್ಲಿ ಹೇಳಿದ ಕಾರಣ ಕೊಡ್ತಾನೆ, ಮಾನವೀಯ ಕಾರಣಗಳನ್ನು ಕೊಡ್ತಾನೆ. ಆಮೇಲೆ ಅಲ್ಲಿ ಇರಬಹುದಾದಂತಹ ಸಾಮಾಜಿಕವಾಗಿ ಎಂತೆಂತಹ ದುಸ್ತರ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ ಯುದ್ಧದಿಂದ ಅಂತ ಕಾರಣ ಕೊಡ್ತಾನೆ. ಆಮೇಲೆ ತಾನು ಕೊಲ್ಲುವಂತಹದ್ದು ನನ್ನ ಗುರುಗಳನ್ನು, ನನ್ನ ಅಜ್ಜನನ್ನು, ಅವರನ್ನೆಲ್ಲ ಕೊಂದರೆ ಪಾಪ ಬರುತ್ತೆ ಅಂತ ಹೇಳ್ತಾನೆ. ನಾವು ಹೀಗೆ ಕಾರಣಗಳ ಲಿಸ್ಟನ್ನು ರೆಡಿ ಮಾಡ್ತೀವೋ ಇಲ್ವೋ? ಒಂದಷ್ಟು ನಮಗೆ ಕೆಲಸ ಆಗಬೇಕು, ಆಗಬಾರ್ದು ಅಂತಿದ್ರೆ ಹಾಗೆ ಅವನು ಕ್ರಿಯೇಟ್ ಮಾಡಿದ. ಆಯಿತು, ಕೃಷ್ಣ ಮಾತಾಡಲಿಲ್ಲ. ಅಲ್ಲಿಗೆ ಕೊನೆಗೆ ಎಲ್ಲಿ ಹೋಯಿತು ಅಂತಂದರೆ, ರಥದ ಉಪಸ್ಥ ಅಂತ ಕುಳಿತುಕೊಳ್ಳಿಕ್ಕೆ ಒಂದು ಸ್ಥಾನ ಇರುತ್ತೆ. ರಥದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾರೆ, ಅವ್ರಿಗೆ ಕುಳಿತುಕೊಳ್ಳಿಕ್ಕೆ ಒಂದು ಜಾಗ ಇರುತ್ತೆ ರಥದಲ್ಲಿ, ಅದಕ್ಕೆ ಉಪಸ್ಥ ಅಂತ. ಉಪಸ್ಥೀಯತೆ ಹತ್ರ ಅಲ್ಲಿ ಕುಳಿತುಕೊಳ್ಳಿಕ್ಕಿರೋದು. ಯುದ್ಧದ ನಿಯಮದ ಪ್ರಕಾರ ಕುಳಿತುಕೊಂಡವನಿಗೆ ಹೊಡಿಬಾರ್ದು, ಬೆನ್ನು ತೋರಿಸಿದವನು ಹೊಡಿಬಾರ್ದೆಲ್ಲ ಇದೆ. ಅಲ್ಲೊಂದು 6-8 ನಿಯಮಗಳನ್ನು ಮಹಾಭಾರತ ಯುದ್ಧ ಹೇಳುತ್ತೆ. ಹಾಗೆ ಆ ನಿಯಮಕ್ಕನುಗುಣವಾಗಿ ಇವನು ವಿಸೃಜ್ಯ ಸಶರಂ ಚಾಪಂ ಅಂದರೆ ಬಿಲ್ಲು ಬಾಣಗಳನ್ನು ಬಿಟ್ಟು, ಶೋಕ ಸಂವಿಘ್ನ ಮಾನಸಃ. ಈ ವಿಚಿತ್ರ ಶಬ್ದ ಅಂತ ಅನಿಸುತ್ತೆ ಗಜಂಪಾಡಿ ಅವರೇ. ಸಂವಿಘ್ನ, ನಮಗೆ ವಿಘ್ನ ಗೊತ್ತಿದೆ, ಇಲ್ಲಿ ಅಲ್ಪ ಪ್ರಾಣ, ಸಂವಿಘ್ನ ವಿಶಿಷ್ಟವಾದ ಒಂದು ಶಬ್ದ ಪ್ರಯೋಗ. ಶೋಕ ಸಂವಿಘ್ನ ಮಾನಸಃ. ಶೋಕದಿಂದ ನಮಗೆ ಸಂವಿಘ್ನ ಶಬ್ದ ಗೊತ್ತಿಲ್ಲ, ನಮಗೆ ಮತ್ತೊಂದು ಶಬ್ದ ಗೊತ್ತಿದೆ. ಯಾವುದನ್ನು ನಾವು ಯಾವತ್ತೂ ಅಂತೀವಿ, ಎಕ್ಸಾಮ್ಗೆ ಎಂಟ್ರಿ ಆಗೋದಿದ್ರೆ ಅಂತೀವಿ, ಅಸೈನ್ಮೆಂಟ್ ಪೇಪರ್ ಇಡ್ಲಿಕ್ಕೆ ಲೇಟ್ ಆದರೆ ಅದೇ ತಲೆಬಿಸಿ ಮಾಡ್ತೀವಿ, ಬ್ಯಾಂಕ್ನಲ್ಲಿ ಒಂದು 4 ಸ್ವಲ್ಪ ಏನೋ ಒಂದು ಕೆಲಸ ಅರ್ಜೆಂಟ್ ಆಗಬೇಕಿತ್ತು, ಯಾವುದೋ ಒಂದು ಸ್ಯಾಂಕ್ಷನ್ ಆಗಬೇಕಿತ್ತು, ಅಮೌಂಟ್ ಅದು ಆಗಲಿಲ್ಲ ಅಂತ ಅಂತೀವಿ. ಯಾವ್ದು ಹೇಳೋದು? ಅದಕ್ಕೆ ಉದ್ವಿಗ್ನತೆ ಅಂತ ಹೆಸರು, ಟೆನ್ಷನ್, ಸ್ಟ್ರೆಸ್ ಅಂತ ಹೆಸರು. ಅವನಿಗೆ ಸ್ಟ್ರೆಸ್ ಆಯಿತು. ಇಲ್ಲಿಗೆ ಮ್ಯಾನೇಜ್ಮೆಂಟಿಗೆ ಕನೆಕ್ಟ್ ಆಗುತ್ತೆ ಭಗವದ್ಗೀತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ನಾವೊಂದು ಇವತ್ತು ಕರೀತಾ ಇದ್ದೇವೆ. ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೇವೆ. ಮ್ಯಾನೇಜ್ಮೆಂಟ್ ಇನ್ ವರ್ಕಿಂಗ್ ಏರಿಯಾ ಅಂತ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀವಿ. ಆ ಮ್ಯಾನೇಜ್ಮೆಂಟಿನ ಕಾನ್ಸೆಪ್ಟು ಗೀತೆಗೆ ಅಡಾಪ್ಟ್ ಆಗೋದು ಆ ಸನ್ನಿವೇಶದಲ್ಲಿ 1ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ. ಶೋಕ ಸಂವಿಘ್ನ ಮಾನಸಃ. ಶೋಕ ಶಬ್ದಕ್ಕೆ ನಮಗೆ ಅರ್ಥ ಗೊತ್ತಿದೆ. ಏನು ಹೇಳಿ? ಶೋಕ ಅಂತಂದರೆ ದುಃಖ ಅಂತ. ಯಾರನ್ನೋ ಕಳ್ಕೊಳ್ತೀವಿ, ಮನಸ್ಸಿನಲ್ಲಿ ಒಂದು ತುಂಬ ಬೇಸರದ ಭಾವ ಆವರಿಸಿ ಬಿಡ್ತದೆ, ಅದಕ್ಕೆ ಶೋಕ ಅಂತ ಹೇಳ್ತೀವಿ.
ಈ ಶೋಕ ಅವನಲ್ಲಿಯೂ ಆವರಿಸಿತು. ವಾಸ್ತವದಲ್ಲಿ ಅವನು ಅಶೋಕ, ಅವನಿಗೆ ಶೋಕ ಇಲ್ಲ. ಎಲ್ಲವನ್ನು ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಅಳೆದು ತೂಗಿ ನೋಡಿ ನಿರ್ಣಯಕ್ಕೆ ಬರುವ ಸಾಮರ್ಥ್ಯವುಳ್ಳಂತಹವನು. ಆದರೆ ಅವನ ಮನಸ್ಸು ಹಾಗೆ ಆಯಿತು. ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ವಿವೇಚನೆಗೆ ನಿಮಗೆ 2 ಮಾತು ಹೇಳ್ತೀನಿ ಮಕ್ಕಳೇ. ನಮ್ಮ ಮನಸ್ಸು ಹೀಗೆ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಳೋಣ. ಯಾವುದೋ ಒಂದು ಎಕ್ಸ್ಟ್ರಾ ನಮಗೊಂದು ಪ್ರೆಷರ್ ಬಂದರೆ ಮೈಂಡ್ ಏನಾಗುತ್ತೆ, ನಾವೇನು ಹೇಳ್ತೀವಿ, ಅದಕ್ಕೆ ಬ್ಲ್ಯಾಂಕ್ ಆಯಿತು ಅಂತ ಹೇಳ್ತೀವಿ. ಇಲ್ಲ ಬ್ಲಾಕ್ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತೀವಿ. ಸ್ವಲ್ಪ ಬುದ್ಧಿವಂತಿಕೆ ಖರ್ಚು ಮಾಡಿದ್ರೆ ರೀಸನ್ಗಳನ್ನು ಹೇಳಿ ನಾವು ಅದನ್ನು ಮರೆಮಾಚಿ ರೀಸನ್ನನ್ನು ಮುಂದೆ ಬಿಡ್ತೀವಿ. ದೊಡ್ಡ ದೊಡ್ಡ ಯಾವುದೇ ಕ್ಷೇತ್ರ ಇರಲಿ, ತುಂಬ ದೊಡ್ಡ ಕ್ಷೇತ್ರಗಳು, ಕ್ರೀಡಾ ಕ್ಷೇತ್ರ ಇರಲಿ, ಮನೋರಂಜನೆ ಕ್ಷೇತ್ರ ಇರಲಿ, ಸುಮ್ಮನೆ ನಿಮಗೆ ಪರಿಚಯ ಇರ್ಬೋದು ಎನ್ನುವ ಕಾರಣ ಕೇಳ್ತೀನಿ. ಕ್ರಿಕೆಟ್ ಸಾಮಾನ್ಯ ನಾವು ನೋಡ್ತೀವಿ ಅಥವಾ ಕೇಳ್ತೀವಿ, ಎಲ್ಲ ಕಡೆ ಹೆಚ್ಚು ನಮ್ಮ ಬಾಯಲ್ಲಿರ್ತದೆ. ಹೊರ ಸಮಾಜದಲ್ಲಿ, ಶ್ರೀರಾಮದಲ್ಲಿದೆ ಅಂತ ಹೇಳಲ್ಲ, ಹೊರ ಸಮಾಜದಲ್ಲಂತೂ ಹೆಚ್ಚಿಗೆ ಇದೆ. ನೀವು ಆ ಸಮಾಜದ ಅವಿಭಾಜ್ಯಾಂಗ, ಹಾಗಾಗಿ ಹೇಳ್ತೀನಿ. ವಿರಾಟ್ ಕೊಹ್ಲಿ ಒಬ್ಬ ಆಟಗಾರ, ರೋಹಿತ್ ಶರ್ಮಾ ಒಬ್ಬ ಆಟಗಾರ. ಕಂಟಿನ್ಯೂಯಸ್ಲಿ ಒಬ್ಬ ಆಟಗಾರ ತನ್ನ ಪರ್ಫಾರ್ಮೆನ್ಸ್ನಲ್ಲಿ ಒಳ್ಳೆಯ, ಅಂದರೆ ಎಕ್ಸ್ಪೆಕ್ಟೆಡ್ ಏನು ರಿಸಲ್ಟ್ ಇದೆ ಅಂದರೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಾದರೆ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ? ಮ್ಯಾನೇಜ್ಮೆಂಟ್ ಅವನನ್ನು ತೆಗೆದು ಒಗೆದಿದೆ ಅಂತ ಹೇಳುತ್ತಾ? ಇಲ್ಲ. ಅದಕ್ಕೇನು ಮಾಡುತ್ತೆ? ಅದಕ್ಕೊಂದು ತುಂಬ ಗೌರವಯುತವಾದ ಶಬ್ದವನ್ನು ಕೊಡುತ್ತೆ. ಏನು ಶಬ್ದ ಕೊಡುತ್ತೆ ಹೇಳ್ಬೋದಾ ಅದಕ್ಕೆ? ಅವನಿಗೆ ರೆಸ್ಟ್ ಕೊಟ್ಟಿದ್ದೇವೆ ಅಂತ ಹೇಳುತ್ತೆ. ರಾಜಕೀಯದಲ್ಲೂ ಇದೆ. ಎಷ್ಟು ಜನರಿಗೆ CM ಆದವರಿಗೆ ರೆಸ್ಟ್ ಕೊಟ್ಟವರಿದ್ದಾರೆ. CM ಆದವರಿಗೆ, ಹೋಮ್ ಮಿನಿಸ್ಟರ್ ಆದವರಿಗೆ, ಬೇರೆ ಬೇರೆ ಒಂದು ಗ್ರಾಮ ಪಂಚಾಯತ್ನಲ್ಲಿ ತೊಡಗಿ ಪ್ರಧಾನ ಮಂತ್ರಿಯವರೆಗೆ ಬೇರೆ ಬೇರೆ ಹಂತದಲ್ಲಿ ಆಗಾಗ ಮ್ಯಾನೇಜ್ಮೆಂಟ್, ರಾಜಕೀಯ ಪಕ್ಷ ಇರಲಿ, ಕ್ರೀಡಾ ಪಕ್ಷ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲಿ ರೆಸ್ಟ್ ಕೊಡುವ ಒಂದು ನೇಚರ್ ಇದೆ. ಅದೇನು ಅಂತಂದರೆ ಅದು ಬುದ್ಧಿವಂತಿಕೆಯಿಂದ ಗೌರವಯುತವಾಗಿ ಆ ವ್ಯಕ್ತಿಯ ಗೌರವಕ್ಕೆ ಕುಂದು ಬರದ ಹಾಗೆ ಅದನ್ನು ಮ್ಯಾನೇಜ್ ಮಾಡೋದು. ಇಲ್ಲಿ ಅರ್ಜುನ ಅದನ್ನೇ ಮಾಡಲಿಕ್ಕೆ ಹೊರಟ, ತನ್ನನ್ನು ತಾನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಹೊರಟ. ಒಳಗಿರುವ ಭಾವ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಮಕ್ಕಳೇ, ಮುಂದಿನ ವಿಷಯಗಳು ಗೀತೋಪದೇಶ ಆಯಿತು ಅಂತ. ಅಂದರೆ ಕೃಷ್ಣ ಅವನಿಗೆ ಯುದ್ಧ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟ, ನೀನು ಮಾಡಬೇಕಾಗಿದೆ ಹೇಗೆ ಏನು ಅಂತ. ಈಗ ಹಿರಿಯರು ಹೇಳಿದರು, ಕರ್ತವ್ಯ ಬದ್ಧತೆಯನ್ನು, ನಮ್ಮ ವರ್ಕ್ ಕಮಿಟ್ಮೆಂಟು ಎನ್ನುವುದನ್ನು ಹೇಳಿದರು, ಕರ್ಮಣ್ಯೇವಾಧಿಕಾರ ಇತ್ಯಾದಿಗಳನ್ನು ಹೇಳಿದರು. ಆದರೆ ಈ ಮಧ್ಯದಲ್ಲಿ ಬಿಟ್ವೀನ್ ದ ಲೈನ್ ಅಂತ ಹೇಳ್ತೀವಲ್ಲ, ಇದನ್ನು ಯೋಚನೆ ಮಾಡಿ, ಅಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಅವನು ಅರ್ಜುನ ನಿಜವಾಗಿ ಅವನನ್ನು, ಈಗ ಆಗ ಹೇಳಿದರು ಹಿರಿಯರು, ಅರ್ಜುನ ವಿಷಾದ ಯೋಗ, ಅದು ವಿಷಾದ ಯೋಗ ಅಲ್ಲ, ವಿಷಾದ ರೋಗ ಎನ್ನುವವರೆಗೆ ಚೆನ್ನಾಗಿ ಅದರ ಬಗ್ಗೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು. ವಿಷಾದ ಹೇಳುವುದು ಖಂಡಿತ. ವಿಷಾದ ರೋಗ ಯಾವುದಕ್ಕೆ ಬಂದ ರೋಗ? ದೇಹಕ್ಕೆ ಬಂದ ರೋಗಕ್ಕೆ ವಿಷಾದ ಅಂತ ಹೇಳ್ತೀವ? ಇಲ್ಲ. ಯಾವುದಕ್ಕೆ? ಮನಸ್ಸಿಗೆ ಬಂದ ರೋಗವನ್ನು ವಿಷಾದ ಅಂತ ಹೇಳ್ತೀವಿ. ಮನಸ್ಸಿಗೆ ರೋಗ ಬಂದರೆ ಮನೋರೋಗ ತತ್ಕ್ಷಣದಲ್ಲಿ ಆ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕಾಗತ್ತಾ? ವಾಸಿ ಮಾಡಲಿಕ್ಕಾಗತ್ತಾ? ಈಗ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮೈಂಡ್ ಈಗ ಅರ್ಜುನನ ಹಾಗೆ ವಿಷಾದ ಹೊಂದುವ ಒಂದು ಸ್ಥಿತಿ ಬಂತು ಅಂತ ಅಂದ್ಕೊಳ್ಳೋಣ. 2 ಮಾತು ಹೇಳ್ತಾರೆ ಒಬ್ಬರು, ಹೇಳಿದ ತಕ್ಷಣ ಐ ಆಮ್ ಆಲ್ ರೈಟ್, ಐ ವಿಲ್ ಡೂ ಮೈ ವರ್ಕ್ ಅಂತ ಹೇಳಿ ರೆಡಿ ಆಗ್ತೀವಿ, ಸಿದ್ಧ ಆಗ್ತೀವ? ಸಮಯ ಬೇಕಲ್ವಾ? ಹಾಗಾದರೆ ನೀವೀಗ ಭಗವದ್ಗೀತೆಯನ್ನು ನೋಡಿ. ಗೀತೆಯಲ್ಲಿ ಅರ್ಜುನನ ಈ ಮನೋವಿಷಾದವನ್ನು ನಿರ್ವಹಣೆ ಮಾಡಿದಂತಹ ಕೃಷ್ಣ ಹೇಗೆ ನಿರ್ವಹಣೆ ಮಾಡಿದ ಅಂತ ನೋಡಿದರೆ, ಮೊದಲನೇ ಅಧ್ಯಾಯದಲ್ಲಿರುವ ವಿಷಾದ ನಿಜವಾಗಿ ರೋಗ ಹೇಗೆ ಎನ್ನುವುದು ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅರ್ಜುನನಿಗೆ ಇದು ಆಗ ನಮ್ಮ PhD ಥೀಸಿಸ್ನಲ್ಲಿರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸೈಕಾಲಜಿಸ್ಟ್ಗಳ ಜೊತೆಗೆ ಸಂವಾದ ಮಾಡಿ ಬರೆದಿದ್ದಕ್ಕೆ ಹೇಳ್ತೀವಿ. ಅರ್ಜುನನಿಗೆ ವಿಷಾದದ ಆ ರೋಗದ ಛಾಯೆಗಿಂತ ಅವನಿಗೆ ಅವನ ವ್ಯಕ್ತಿತ್ವ ಎಲ್ಲಾದರೂ ಕುಂದಾದರೆ, ತನ್ನ ವ್ಯಕ್ತಿತ್ವಕ್ಕೆಲ್ಲಾದರೂ ನಾಳೆ ಅರ್ಜುನ ಪ್ರಯೋಜನ ಇಲ್ಲ, ಇಷ್ಟು ವರ್ಷ ಗಳಿಸಿದ್ದೆಲ್ಲ ವೇಸ್ಟ್ ಅಂತ ಹೇಳಿ ತನ್ನನ್ನು ನಾಳೆ ಪ್ರಶ್ನಾರ್ಥಕವಾಗಿ ನೋಡುವಂತಹ ಸಮಾಜಕ್ಕೆ ಹೆದರಿ ಬುದ್ಧಿವಂತಿಕೆಯನ್ನು ಬಳಸಿ ಒಂದಷ್ಟು ಕಾರಣ ಪರಂಪರೆಯನ್ನು ಹೇರಿ ಯುದ್ಧದಿಂದ ಹಿಂದೆ ಸರಿಯುವಂತಹ ಒಂದು ಪ್ಲಾನಿಂಗ್ ಅನ್ನು ರೆಡಿ ಮಾಡ್ದ.
ಹಾಗಾಗಿ ಅವನು ಧರ್ಮಶಾಸ್ತ್ರದ ಪ್ಲಾನಿಂಗ್ ಅದು ವರ್ಕ್ ಆದರೆ ಅದನ್ನು ಕೊಟ್ಟ, ಸಮಾಜಮುಖಿಯಾಗಿ ಒಂದಷ್ಟು ಸಮಸ್ಯೆಗಳನ್ನು ಹೇಳಿ ಅದು ವರ್ಕ್ ಆದರೆ ಅದಾಗಲಿ, ಒಂದು 5-6 ರೀತಿಯ ಕಾರಣಗಳನ್ನು ಹೇಳ್ತಾನೆ. ಜೊತೆಯಲ್ಲಿ ಹೇಳ್ತಾನೆ ಅಹೋಬತ ಮಹತ್ ಪಾಪಂ, ಬಹಳ ದೊಡ್ಡ ಪಾಪ ಅಂತ ಹೇಳ್ತಾನೆ. ಕೃಷ್ಣನನ್ನೇ ಅಲ್ಲಾಡಿಸ್ಲಿಕ್ಕೆ ಆರಂಭ ಮಾಡ್ದ. ನಾವೆಲ್ಲ ತುಂಬ ಸಲ ಹೇಳೋದು ಕೇಳ್ತೀವಿ, ಎಕ್ಸೆಪ್ಟ್ ಕೃಷ್ಣ ಇನ್ಯಾರೇ ಸಾರಥಿ ಆದರೂ ಅವನನ್ನು ಕರ್ಕೊಂಡು ಹೋಗಿ ಬಿಡಾರಕ್ಕೆ ಬಿಡಬೇಕು, ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ಇತ್ತು. ಆದರೆ ಕೃಷ್ಣ ಹೇಗೆ ಉತ್ತರ ಕೊಟ್ಟ ಗೊತ್ತಾ? ಆದ್ರಿಂದಲೇ ಅವನನ್ನು CEO ಅಂತ. ಅವನು ಕಿಂಗ್ ಅಲ್ಲ, ಅವನು ಯಾರು ಹೇಳಿ? ಕಿಂಗ್ ಮೇಕರ್. ಅವನು ಎಲ್ಲಿಯೂ ರಾಜ್ಯ ಆಳಿದಾನ? ಅವನಿಗಾಗಿದ್ದು ಒಂದೇ ಒಂದು ಪಟ್ಟಾಭಿಷೇಕ, ಅದು ಮೇಲ್ನವ್ರು ಬಂದು ಮಾಡಿದ್ರು, ಗೋವಿಂದ ರಾಜ ಪಟ್ಟಾಭಿಷೇಕ. ಅದೊಂದು ದೈವಿಕವಾದ ನೆಲೆ. ಅದ್ರ ಬಿಟ್ಟು ಕೃಷ್ಣ ದ್ವಾರಕೆಗೆ ರಾಜ ಆಗಲಿಲ್ಲ, ಅಣ್ಣನನ್ನು ಕುಳ್ಳಿರಿಸಿದ. ಕೃಷ್ಣ ಜರಾಸಂಧನನ್ನು ಕೊಲ್ಲಿಸಿದ, ಅವನ ಮಗನಾದ ಸಹದೇವನನ್ನು ರಾಜನನ್ನಾಗಿ ಮಾಡಿದ. ಕೃಷ್ಣ ಶಿಶುಪಾಲಾದಿಗಳನ್ನು ಕೂಡ ಚಕ್ರದಿಂದ ಕತ್ತರಿಸಿದ, ಅಲ್ಲಿಯೂ ಕೂಡ ಅವರ ಮುಂದಿನ ತಲೆಮಾರಿನವರಿಗೆ ಕೊಟ್ಟ. ಕಂಸನನ್ನು ಕೊಂದ, ಅಲ್ಲಿ ಅವನ ಅಪ್ಪನಾದ ಉಗ್ರಸೇನನನ್ನು ಕುಳ್ಳಿರಿಸಿದ. ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿದ, ಧರ್ಮರಾಜನನ್ನು ರಾಜನನ್ನಾಗಿ ಮಾಡಿದ. ಕೃಷ್ಣ ಕಿಂಗ್ ಮೇಕರ್. ಆದ್ರಿಂದ ಅವನು ಮ್ಯಾನೇಜರ್, CEO. ಯಾಕೆ ಅಂದರೆ ಅವನು ಎಲ್ಲಿಯೂ CEOಗಳು ಮುಂದೆ ಕುಳಿತುಕೊಳ್ಳಲ್ಲ, ಮುಂದೆ ಕುಳಿತುಕೊಳ್ಳೋರಿಗೆ ಬೆನ್ನು ತಟ್ಟಿ ತಾವು ಹಿಂದಿರ್ತಾರೆ. ನಮ್ಮ ಈ ನೆಲೆಯಲ್ಲಿ ನೀವು ಗೀತೆಯನ್ನು ನೋಡಿದರೆ ನಮಗೆ ಗೀತೆಯ ಮ್ಯಾನೇಜ್ಮೆಂಟ್ ಥಾಟ್ ಗೊತ್ತಾಗುತ್ತೆ. ಅರ್ಜುನ ಒಂದು 30 ಶ್ಲೋಕ, ಈಗ ಕ್ವಾಂಟಿಟಿ ದೃಷ್ಟಿಯಲ್ಲಿ ಹೇಳೋದಿದ್ರೆ 30 ಶ್ಲೋಕಗಳಲ್ಲಿ ಅರ್ಜುನ ತನ್ನ ಸಮಸ್ಯೆಗಳನ್ನು ಹೇಳ್ತಾನೆ. ಕೃಷ್ಣ ಒಂದೇ ಒಂದು ಮಾತಿನಲ್ಲಿ ಅವನ ಚಳಿ ಜ್ವರ ಬಿಡಿಸ್ತಾನೆ. ಅದು ವಿವೇಕಾನಂದರ ಉದ್ಘೋಷವಾಗಿ ನಾವು ಕೇಳ್ತೇವೆ. ಅದನ್ನು 2ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ದೂರದಲ್ಲಿ ಕುಳಿತಂತಹ ಸಂಜಯನಿಗೆ ವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯಲ್ಲಿ ಗೊತ್ತಾದದ್ದು ತಂ ತಥಾ ಕೃಪಯಾವಿಷ್ಟಂ ಅಶ್ರು ಪೂರ್ಣಾಕುಲೇಕ್ಷಣ. ಕಣ್ಣೀರು ತುಂಬಿಕೊಂಡಿದೆ. ಕೃಪಾ ಅದೇ ವಿಷಾದ, ದೌರ್ಬಲ್ಯ. ಕಣ್ಣೀರು ಹಾಕಿ ನಾವು ಯಾವತ್ತೂ ಗೆಲ್ಲಿಕ್ಕೆ ಹೋಗಬಾರ್ದು ಅಂತ ಒಂದು ಮಾತಿದೆ. ಕಣ್ಣೀರು ಹಾಕಿ ಗೆಲ್ಲಿಕ್ಕೆ ಹೋದರೆ ಅವನಷ್ಟು ವೀಕ್ ಯಾರೂ ಇಲ್ಲ. ಹಾಗಾಗಿ ಹೆಣ್ಮಕ್ಳೇ ತುಂಬ ಇದ್ದೀವಿ ನಾವು. ನಮ್ಮ ಬ್ರಹ್ಮಾಸ್ತ್ರ ಅಂತ ನಾವು ಪ್ರಯೋಗ ಮಾಡ್ತೀವಿ, ಗಂಡಸರು ಪ್ರಯೋಗ ಮಾಡ್ತಾರೆ, ಅಸ್ತ್ರವಾಗಿ ಉಪಯೋಗಿಸ್ತಾರೆ. ಕಣ್ಣೀರು ಹಾಕಿದ್ರೆಲ್ಲ ಸುಮ್ಮನೆ ಕುಳಿತುಕೊಳ್ತಾರಲ್ಲ, ಮಾಡಲಿಕ್ಕೆ ಹೋಗಬೇಡಿ. ಅದು ನಮ್ಮ ಮಾನವೀಯ ಮೌಲ್ಯಗಳಲ್ಲಿ ಕಣ್ಣೀರು ಬರಬೇಕಾದ ಸ್ಥಳಗಳು ಅಂತಿದ್ದಾವೆ. ಒಂದು ಹೆಣ್ಣು ಮಗಳು ತನ್ನ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಸೇರುವ ಸನ್ನಿವೇಶ, ಆಗ ಅಪ್ಪ ಅಮ್ಮನಿಗೆ ಕಣ್ಣೀರು ಬರಬೇಕು. ಅದು ಕಣ್ಣೀರು ಬರಬೇಕಾದ ಸ್ಥಳ. ಕಣ್ಣು ಮುಂದೆ ತನ್ನ ಮಕ್ಕಳನ್ನು ಕಳೆದುಕೊಳ್ತಾಳೆ ಯಾವುದೋ ತಾಯಿ, ಆಗ ಹೃದಯ ಆರ್ದ್ರ ಆಗಬೇಕು, ಆಗ ಕಣ್ಣೀರು ಬರಬೇಕು. ನನ್ನ ಗೆಳೆಯ, ಜೀವ ಕೊಟ್ಟ ಗೆಳೆಯ ನನಗೇನೂ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನೇನು ಮಾಡಲಿ? ಆಗ ಕಣ್ಣೀರು ಬರಲಿ. ಆದರೆ ನನ್ನ ಪ್ರಯೋಜನದ ಲಾಭದ ಉದ್ದೇಶಕ್ಕೆ ಕಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ, ಕೃಷ್ಣನಂತಹವರಿದ್ದರೆ ಸುಮ್ಮನೆ ಕೊಡ್ಕೊಳ್ಳಲ್ಲ. ಅದೇ ಭಗವದ್ಗೀತೆಯ ಮ್ಯಾನೇಜ್ಮೆಂಟ್. ಒಬ್ಬ ಯೋಧ ಅಂತಂದರೆ ಅವನು ಕರ್ತವ್ಯದಲ್ಲಿ ಅವನನ್ನು ಒಂದು ಸಂಸ್ಥೆಯ ಮುಖ್ಯಸ್ಥ ಅಂತ, ಅಧ್ಯಕ್ಷ, ಪ್ರೆಸಿಡೆಂಟ್ ಅಂತ ಅಂದ್ಕೊಳ್ಳಿ. ಪ್ರೆಸಿಡೆಂಟ್ ಕಣ್ಣೀರು ಹಾಕ್ತಾ ಇದ್ದಾನೆ, ಅರ್ಜುನನನ್ನು ಆಗ ಅಂದ್ಕೊಳ್ಳಿ. CEO ಬಂದು ಅವನು ಅಬೌವ್ ಪ್ರೆಸಿಡೆಂಟ್. ಆ್ಯಕ್ಚುಲಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟು ನಾವು ಹೇಳೋದಿದ್ರೆ ಅವನು ಪ್ರೆಸಿಡೆಂಟ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿದ್ದಾನೆ. ಅವನು ಬಂದು ಹೇಳ್ತಾನೆ, ನೀನು ಕಣ್ಣೀರು ಹಾಕಿದೆಯಲ್ಲ, ಅದಕ್ಕೆ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಆ ವಿಷೀದಂತಂ, ವಿಷಣ್ಣನಾದ ಅರ್ಜುನನಿಗೆ ಹೇಳ್ತಾನೆ. ಏನು ಅಂತಂದರೆ, ಹೇಳುವ ಮಾತಿಷ್ಟೇ, ಶ್ರೀ ಭಗವಾನುವಾಚ. ಎಂಥ ಮಾತು! ಕನ್ನಡದಲ್ಲಿ ಹೇಳಿದ್ರೆ ನಿಮಗೂ ಒಂದ್ಸಲ ಚಳಿ ಜ್ವರ ಬಿಡ್ಬೋದು ಅಂತ ಅಂದ್ಕೊಳ್ತೀನಿ. ಕನ್ನಡದಲ್ಲಿ ಹೇಳ್ತೇನೆ. ಈ ಮಾತು ಈ ಸಭೆಗೆ ಸಭ್ಯ ಅಂತ ನಾನು ಹೇಳ್ತಾ ಅಂದ್ಕೊಳ್ಳಲ್ಲ, ಆದರೆ ಆ ಶಬ್ದದ ಅರ್ಥ ನಿಮಗೆ ಗೊತ್ತಾಗಬೇಕು. ಒಬ್ಬ CEO ಯಾವ ಲೆವೆಲಲ್ಲಿ ಅವನು ಒಬ್ಬ ವ್ಯಕ್ತಿಯನ್ನು ಮೆಜರ್ ಮಾಡ್ತಾನೆ. ಒಬ್ಬ ಕೃಷ್ಣನಂತಹ CEO ಇದ್ದರೆ ಯಾವ ಲೆವೆಲಲ್ಲಿ ಸಂಸ್ಥೆ ಎತ್ತರಕ್ಕೆ ಹೋಗ್ತದೆ ಅನ್ನೋದು ಗೊತ್ತಾಗಲಿ ಎನ್ನುವ ಕಾರಣಕ್ಕೆ ಹೇಳ್ತೇನೆ. ಅರ್ಜುನನನ್ನು ಈಗ 2 ನಿಮಿಷ 10 ನಿಮಿಷದ ಹಿಂದೆ ಏನು ಹೇಳಿದೆ, 3 ಲೋಕದ ಗಂಡ ಅಂತ ಹೇಳಿದ್ನಲ್ಲ, ಅದೇ ಅರ್ಜುನನಿಗೆ ಕೃಷ್ಣ ಕೊಡುವ ಸಂಬೋಧನೆ ಯಾವುದು ಗೊತ್ತಾ? ಕೃಷ್ಣ ಕೊಡುವಂತಹ ಮಾತು ಯಾವುದು ಗೊತ್ತಾ? ಅರ್ಜುನನ ಈ ಎಲ್ಲ ವಿಷಣ್ಣತೆಯನ್ನು ಕೃಷ್ಣ ಸಂಬೋಧಿಸಿದ ರೀತಿ ಯಾವುದು ಗೊತ್ತಾ? ಏ ಅರ್ಜುನ, ಷಂಡನಾಗಬೇಡ, ನೀನು 3 ಲೋಕದ ಗಂಡನಾಗಬೇಕು ಅಂತ ಹೇಳ್ತಾನೆ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ.
ಅಷ್ಟು ಹೇಳಿ ಸುಮ್ಮನೆ ಇರಲ್ಲ. ವಿವೇಕಾನಂದರು ಹೇಳಿದಾರಲ್ಲ, ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಎನ್ನುವ ಮಾತಿದೆಯಲ್ಲ, ಆ ಮಾತಿಗೆ ಬೀಜಪ್ರದವಾದ ವಾಕ್ಯ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವೋತ್ತಿಷ್ಠ ಪರಂತಪ. ನೋಡಿ ಮಕ್ಕಳೇ, ನಾವು ಮೆರವಣಿಗೆ ಹೋಗ್ತೀವಿ ಗಣಪತಿ ಹಬ್ಬದಲ್ಲಿ, ನಾವು ವಿಜಯದಶಮಿಯ ಸಮಯಕ್ಕೆ ಮೆರವಣಿಗೆ ಹೋಗ್ತೇವೆ, ಜೈಘೋಷಕ್ಕೆ ಹೋಗ್ತೇವೆ, ಸರಿ ಅಲ್ವಾ? ಆಗ ನಮ್ಮೊಳಗೊಂದು ಆವೇಶ ಬರುತ್ತಲ್ವಾ? ಆ ಆವೇಶ ಕೇವಲ ಆ ದೇವರ ಮೆರವಣಿಗೆಗೆ ಆದ್ರೆ ಸಾಕಾಗಲ್ಲ. ಕೃಷ್ಣ ಹೇಳ್ತಾನೆ, ಕೃಷ್ಣನಂತ CEO ಇದ್ರು ಹೇಳ್ತಾರೆ, ಈ ಬದುಕೆನ್ನುವಂತಹ ದೈವಿಕವಾದ ಒಂದು ಅನುಕೂಲವನ್ನು ದೇವರೇನು ಒದಗಿಸಿಕೊಟ್ಟಿದ್ದಾನೆ, ಈ ಬದುಕು ಕೂಡ ಮೆರವಣಿಗೆ ಆಗಬೇಕಿದ್ರು ಆ ಜಯ ಘೋಷ ಬೇಕು ಅಂತ ಹೇಳ್ತಾನೆ. ಅದು ಮ್ಯಾನೇಜ್ಮೆಂಟ್, ಅವನು ಮ್ಯಾನೇಜರ್. ಇಲ್ಲಿಂದ ಆರಂಭ ಆಯಿತು. ಇಷ್ಟು ಹೇಳಿದ ಮೇಲೆ ಕಾನ್ವರ್ಸೇಷನ್ ಮುಂದೋಯ್ತು. ಆ ಕಾನ್ವರ್ಸೇಷನ್ ಏನಾಯಿತು ಅಂತಂದರೆ, ಪುನಃ ಅರ್ಜುನನಿಗೆ ಪ್ರಶ್ನೆ ಬಂತು. ಒಂದಷ್ಟು ಡಿಲೀಟ್ ಆಯ್ತು. ಅಂದರೆ ಆಗ ಮೊದಲನೇ ಅಧ್ಯಾಯದಲ್ಲಿ ಒಂದು 30 ಶ್ಲೋಕದಲ್ಲಿ ಹೇಳಿದ್ನಲ್ಲ ಕಾರಣಗಳನ್ನು, ವರ್ಣಸಂಕರ ಆಗುತ್ತೆ, ಅದು ಇದು ಎಲ್ಲ ಹೇಳಿದ್ನಲ್ಲ, ಅಥವಾ ಹೆಣ್ಣು ಮಕ್ಕಳು ವಿಧವೆಯರಾಗ್ತಾರೆ, ಮಕ್ಕಳಿಗೆ ಅಪ್ಪ ಇಲ್ಲ ಅಂತ ಆಗ್ತದೆ, ಏನೇನು ಈ ರೀತಿಯ ಎಲ್ಲ ಕಾರಣ ಹೇಳಿದ್ನಲ್ಲ, ಅದೆಲ್ಲ ಡಿಲೀಟ್ ಆಯಿತು. ಒಂದು ಕಾರಣ ಉಳ್ಕೊಳ್ತು, ಅದು ಗೀತೋಪದೇಶಕ್ಕೆ ಪ್ರೇರಣೆ ಕೊಟ್ಟ ಕಾರಣ. ಯಾವುದು ಅಂತಂದರೆ, ಅವನು ಹೇಳ್ತಾನೆ ಅರ್ಜುನ, 4ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹೌ ಅರಿಸೂದನ. ಪೂಜಾರ್ಹರಾದಂತಹ ಈ ಭೀಷ್ಮ ದ್ರೋಣರನ್ನು ಹೇಗೆ ಕೊಲ್ಲದಿ? ಈಗ ಯೋಚನೆ ಮಾಡುವ ಸ್ಥಿತಿ ಮ್ಯಾನೇಜರಿಗೆ ಬಂತು. ಈ ಅಧ್ಯಕ್ಷರು ಇಷ್ಟು ಮಾಡಿದ್ರು, ಈ ಸಂಸ್ಥೆ ಅಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಮತ್ತದೇ ವಿಷಯ ಹೇಳ್ತಾ ಇದ್ದಾರಲ್ಲ, ಲಿರಿಕ್ಸ್ ಅದೇ, ಸಾಹಿತ್ಯ ಅದೇ, ರಾಗ ಬೇರೆ ಆಗಿದೆ, ಭಾವ ಅದೇ. ಏನು ಮಾಡೋದೀಗ? ಆಗ ಒಂದು 4-5 ಶ್ಲೋಕ ಬರುತ್ತೆ. ಗುರೂನ ಹತ್ವಾಹಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ನೈತದ್ವಿದ್ಮಃ ನಚೈತದ್ವಿದ್ಮೋ ಕತರನ್ನೋ ಗರೀಯೋ. ಒಂದು 7-8ನೇ ಶ್ಲೋಕದವರೆಗೆ ಹೇಳಿ ಪುನಃ ಇವನು ಏವಮುಕ್ತ್ವಾ ಹೃಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸೈತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವ. ಕ್ಲೈಬ್ಯಂ ಮಾಸ್ಮ ಹೇಳಬೇಕಿದ್ರೆ ಕೃಷ್ಣ ಹೇಗಿದ್ದ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಊಹೆ ಮಾಡಬೇಕು. ಅವನಿಗೆ ತುಂಬ ಅವನ ಬಗ್ಗೆ ಅವನ ಆ ಅಸಹನೀಯವಾದ ವಿಷಾದ ನೋಡಿ ಅವನಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಇವನನ್ನು ಹುರಿದುಂಬಿಸಬೇಕು ಅಂತಾಗಿದೆ. ಕೃಷ್ಣನಿಗೆ ಸಿಟ್ಟು ಬಂದಿದೆ ಅಂತಿಲ್ಲ, ಸಿಟ್ಟು ಬಂದರೆ ಅವನು ಕೃಷ್ಣ ಅಲ್ಲ. ಕೃಷ್ಣನಿಗೆ ಸಿಟ್ಟು ಬಂದದ್ದು ಒಂದೇ, ಅದು ಗೊತ್ತಾಗೋದ್ರೊಳಗೆ ಶಿಶುಪಾದನ ತಲೆ ಹಾರಿದೆ. ಸಿಟ್ಟು ಬಂದರೆ ಕೃಷ್ಣನಲ್ಲ. ನಗುತ್ತಾ ನಗಿಸ್ತಾ ಲೋಕದಲ್ಲಿ ನಗುವೇ ಬದುಕಿನ ಮಗು, ನಗುವೇ ಬದುಕಿನ ದೊಡ್ಡ ಸಂಪತ್ತು, ಏನೇ ಬಂದರೂ ನಗುತ್ತಿರಬೇಕು ಅಂತ ತೋರಿಗೊಟ್ಟಂತಹ ಮಹಾನುಭಾವ, ನಮಗೆಲ್ಲ ಸದಾ ಚೈತನ್ಯ ತುಂಬುವ ದೇವರು, ಆಪ್ತ ಸಮಾಲೋಚಕ. ಅವನಿಗೆ ಸಿಟ್ಟು ಬರಲಿಲ್ಲ. ಅದನ್ನು 11ನೇ ಶ್ಲೋಕ ಸ್ಪಷ್ಟಪಡಿಸುತ್ತೆ 2ನೇ ಅಧ್ಯಾಯದಲ್ಲಿ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ. ಹೃಷಿಕೇಶ ಅಂದರೆ ಅರ್ಜುನ, ಕ್ಷಮಿಸಿ ಕೃಷ್ಣ ನಗುತ್ತಿದ್ದಾನೋ ಎನ್ನುವ ಹಾಗೆ ಉತ್ತರ ಕೊಟ್ಟ. ಪ್ರಹಸನ್ ಇವ ಹೇಳುವುದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ನಾವು ಹೇಳ್ತೀವಿ. ಇಲ್ಲಿ ನಗುತ್ತಾ ಉತ್ತರ ಕೊಟ್ಟ ಅಂತ ಕೆಲವರು ಅದಕ್ಕೋಸ್ಕರ ವ್ಯಾಖ್ಯಾನ ಮಾಡಿದ್ದಾರೆ. ನಗುತ್ತಾ ಉತ್ತರ ಕೊಟ್ಟ. ಏನು ಹೇಳಿದ ಗೊತ್ತಾ ಅವನು? ನಮಗೂ ಬದುಕಿನಲ್ಲಿ ಕಾಣುವಂತಹ ವಿಷಯ ಅದೇ. ಅವನು ಹೇಳೋದಿಷ್ಟೇ, ನೋಡಪ್ಪ ಬದುಕಿನಲ್ಲಿ ದುಃಖ ತಪ್ಪು ಅಂತ ಹೇಳಲ್ಲ, ಆದರೆ ಯಾವುದಕ್ಕೆ ದುಃಖಿಸಬೇಕು, ಯಾವುದಕ್ಕೆ ದುಃಖಿಸಬಾರ್ದು ಎನ್ನುವ ವಿವೇಕ ಬೇಕು ನಿನಗೆ ಅಂತ ಹೇಳ್ದ. ಹೀಗೆ ಮುಂದೆ ಹೋಯಿತು. ಇಲ್ಲಿ ಮ್ಯಾನೇಜ್ಮೆಂಟ್ ಥಿಯರಿಯಲ್ಲಿ ಬರುತ್ತೆ ಅನ್ನೋದಕ್ಕೆ ನಾನು ಸ್ಕಿಪ್ ಆಗ್ತಾ ಇದ್ದೇನೆ. ಮ್ಯಾನೇಜ್ಮೆಂಟಿನ ಕಾನ್ಸೆಪ್ಟ್ಗಳು ಬರುವಂತಹ ಒಂದಷ್ಟು ಶ್ಲೋಕಗಳು ನಮಗಲ್ಲಿ ಸಿಗತ್ತೆ. ಒಂದು ಸಮಯದ ಮುಗಿತಾ ಬಂದಿದೆ, ಸಮಯದ ಮಿತಿಯಲ್ಲಿ ಅದರ ಕೆಲವು ಅಂಶಗಳನ್ನು ತಿಳಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿವರೆಗೂ ಶ್ಲೋಕ ನಮಗೆ ಸಿಗಲ್ಲ, ಬಟ್ ಅವನು ಆ ಹಂತವಾಗಿ ಅವನನ್ನು ಹೇಗೆ ಮ್ಯಾನೇಜ್ ಮಾಡ್ದ ಅಂತ ಗೊತ್ತಾಯಿತು.
ಮ್ಯಾನೇಜರಿನ ಬೆಸ್ಟ್ ಲಕ್ಷಣ ಏನು ಅಂತ ಗೊತ್ತಾಯಿತು. ಯಾರಾದರೂ ಹೇಳ್ಬೋದಾ ಇಷ್ಟು ವಿಷಯದಲ್ಲಿ ಮ್ಯಾನೇಜರ್ನ ಯಾವ ಲಕ್ಷಣ ಕಂಡು ಬಂತು, ಕೃಷ್ಣ ಯಾವ ಲಕ್ಷಣದಿಂದ ಅರ್ಜುನನನ್ನು ಮ್ಯಾನೇಜ್ ಮಾಡಿದ ಅಂತ ಹೇಳ್ಬೋದಾ ಯಾರಾದರೂ? ಎಸ್, ಹೇಗೆ ಮ್ಯಾನೇಜ್ ಮಾಡಿದ? ಅವನಲ್ಲಿ ಕೆಲವೊಂದಿಷ್ಟು ಅವನಲ್ಲಿರುವ ಸಮಸ್ಯೆಯನ್ನು ಡಿಲೀಟ್ ಮಾಡಿಸಿದ್ನಲ್ಲ, ಅಲ್ಲಿಗೆ ಮ್ಯಾನೇಜ್ಡ್. ಸಿಚುವೇಶನ್ ಹ್ಯಾಸ್ ಬೀನ್ ಮ್ಯಾನೇಜ್ಡ್ ಬೈ ಕೃಷ್ಣ. ಹೌ ಎನಿವನ್? ಮ್ಯಾನೇಜರ್ನ ನಾನು ತಿಳ್ಕೊಂಡಿದ್ದು ಹೇಳ್ತೀನಿ, ಇದೇ ಪರಮ ಸತ್ಯ ಅಂತಲ್ಲ, ಇದು ಬದುಕಿನ ಜೊತೆಗೆ ಸಾಗುವಂಥದ್ದು. ಪುಸ್ತಕದ ಬದನೆಕಾಯಾಗಿ ನಾವು ಗೀತೆಯನ್ನು ನೋಡಲಿಕ್ಕಾಗಲ್ಲ. ನಮ್ಮ ಅನುಭವ ಏನು ಸಿಕ್ಕಿದೆ ಆಗ ಹೇಳಿದ್ದು, ನಮ್ಮ ಅನುಭವಕ್ಕೆ ಸಿಕ್ಕಿದ್ದೇನು ಅದನ್ನು ನಾವು ಹೇಳೋದು ಅಂತ. ಮ್ಯಾನೇಜರಿನ ಬೆಸ್ಟ್ ಕ್ಯಾರೆಕ್ಟರ್ ಏನು ಅಂತ ಅಲ್ಲಿ ಗೊತ್ತಾಗೋದೇನು ಅಂತಂದರೆ, ಒಬ್ಬ ನಮ್ಮ ಜೊತೆಯಲ್ಲಿರುವಂತಹ ಕೆಲಸಗಾರರಿಗೆ ಸಮಸ್ಯೆ ಆದರೆ ಅವನಿಗೆ ಗೊಂದಲ ಆಗಿದೆ ಅಂತ ಇವನು ಗೊಂದಲಕ್ಕೆ ಒಳಗಾಗಬಾರ್ದು. ಅದು ಅವನಿಗೆ ಮಾತ್ರ ಇಂಡಿವಿಜುವಲ್ ಪ್ರಾಬ್ಲಮ್. ಅದನ್ನು ನೀವು ಇಡೀ ಸಂಸ್ಥೆಗೆ ಹಬ್ಬಿಸಬೇಡಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅದು ಮ್ಯಾನೇಜ್ಮೆಂಟ್, ಅದು ಮ್ಯಾನೇಜರ್. ಅವನು ಹೇಳೋದೇನಪ್ಪ ಅಂತಂದರೆ, ಮೌನ ರೂಪದಲ್ಲಿ ಅವನು ಮಾತಾಡ್ತಾ ಹೋದ. ಅದಕ್ಕೆ ನಾನು ಅದನ್ನು ನಿಮಗೆ ಆರಂಭಕ್ಕೆ ತಗೊಂಡೆ. 2ನೇ ಅಧ್ಯಾಯದಲ್ಲಿ ಕುರುನ್ ಪಶ್ಯ ಇಷ್ಟೇ ಇರೋದು, ಮತ್ಯಾವುದು ಮಾತಿಲ್ಲ. ಅರ್ಜುನ ಏನು ಹೇಳಿದಾನೋ ಅಷ್ಟನ್ನೇ ಮಾಡಿದ್ದಾನೆ, ಮತ್ತೇನೂ ಮಾಡಲಿಲ್ಲ. ಅವನು CEO ಅಲ್ವಾ, ಅವನು ಹಾಗೆ ಇರಲಿಕ್ಕೆ. ಹಿರಿಯರಿದ್ದಾಗ ಅಂದರೆ ಅವನು ಯೋಧ, ಪ್ರಮುಖ ಯೋಧ. ಅವರ ಸೇನಾಧಿಪತಿ ಇನ್ನೊಬ್ಬ ಇದ್ದಾನೆ, ದೃಷ್ಟದ್ಯುಮ್ನ. ಆದರೆ ಪ್ರಮುಖ ಯೋಧ ಯಾರಂತಂದು ಭೀಮಾರ್ಜುನರು. ಹಾಗಾಗಿ ಅರ್ಜುನ ಎಲ್ಲರಿಗೂ ನಿರೀಕ್ಷೆ ಇದೆ. ಮ್ಯಾನ್ ಆಫ್ ದಿ ಸೀರೀಸ್ ಯಾರಿಗೆ? ಅರ್ಜುನನಿಗೆ ಅಂತ ತೆಗೆದಿಟ್ಟಿದ್ದಾರೆ. ಆ ರೀತಿಯ ಒಂದು ನಿರೀಕ್ಷೆಯಲ್ಲಿರುವಂತಹದ್ದು. ಹಾಗಾಗಿ ಅಂತಹ ಅರ್ಜುನನಿಗೆ ಅವನು ಮಾತಾಡಬೇಕಿದ್ರೆ ಸುಮ್ಮನೆ ಇದ್ನಲ್ಲ. ಮೌನ ಮಾತಾಗುವುದು, ಮೌನ ಮಂತ್ರವಾಗುವುದು ಅಂತ 2 ಹಂತ ಇದೆ ಮಕ್ಕಳೇ. ಇಲ್ಲಿ ಮೌನ ಮಾತಾದದ್ದಲ್ಲ, ಮೌನ ಮಂತ್ರವಾಯಿತು. ಅದು ಅರ್ಜುನನ ಸಮಸ್ಯೆಗಳನ್ನು ನೀಗಿಸುವ ತಂತ್ರವಾಯಿತು. ಅದು ಇವತ್ತಿಗೂ ಕೂಡ 5127 ವರ್ಷಗಳ ಈ ಅವಧಿಯಲ್ಲೂ ಕೂಡ ನಮ್ಮೆಲ್ಲರ ಬದುಕಿನ ಯಂತ್ರಕ್ಕೆ ಫ್ಯೂಯಲ್, ಅದು ನಮಗೆ ತುಂಬಿಸುವ ಇಂಧನವಾಯಿತು. ಆದ್ದರಿಂದ ಭಗವದ್ಗೀತೆ ಮಹಾಧನ. ಇದು ನಾವು ತಿಳ್ಕೊಳ್ಬೇಕಾಗಿತ್ತು. ಹೀಗಾಗಿ ಮೊದಲನೆಯ ಅಥವಾ ಅತ್ಯಂತ ಮುಖ್ಯವಾದಂತಹ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಏನು ಅಂತಂದರೆ, ಮೌನದಲ್ಲಿ ನಿರ್ವಹಿಸುವುದನ್ನು ಕಲಿಯಬೇಕು. ಇನ್ನೊಬ್ಬನ ಮೈಂಡ್ ರೀಡ್ ಮಾಡೋದು ಅಂತ ಹೇಳ್ತೀವಲ್ವ, ಮೈಂಡ್ ರೀಡ್ ಮಾಡಬೇಕಿದ್ರೆ ನಾವು ಮಾತಾಡಿದ್ರೆ ಮೈಂಡ್ ರೀಡ್ ಮಾಡಲಿಕ್ಕಾಗತ್ತಾ? ಸುಮ್ಮನೆ ಇರಬೇಕು. ಅವ್ರು ಏನೇನು ಹೇಳ್ತಾರೆ, ಏನೇನು ಒಳಗಿದೆ ಎಲ್ಲ ಹೊರಗಡೆ ಬರೋದಕ್ಕೆ ಟೈಮ್ ಕೊಡಬೇಕು. ಆಮೇಲೆ ನಮ್ಮದೇನಿದೆ ಹೇಳಬೇಕು. ಕೃಷ್ಣ ಅದಕ್ಕೋಸ್ಕರ ದಿ ಬೆಸ್ಟ್ ಮ್ಯಾನೇಜರ್ ಎವರ್. ಅವನು ಗ್ರೇಟೆಸ್ಟ್ ಮ್ಯಾನೇಜರ್. ಎಲ್ಲ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಗಳಿಗೂ ಅವನ ಪ್ರಿನ್ಸಿಪಲ್, ಗೀತೆ ಎನ್ನುವ ಪ್ರಿನ್ಸಿಪಲ್ ಏನಾಗುತ್ತೆ, ಆಪ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ, ಅಡಾಪ್ಟ್ ಆಗುತ್ತೆ. ಅದು ಅಡಾಪ್ಟೆಡ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, IIM, ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಅನೇಕ ರಾಜ್ಯಗಳಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಮೊದಲಾಗಿ ನಾರದ ಮತ್ತು ವಾಲ್ಮೀಕಿಯರ ಸಂವಾದದಲ್ಲಿ ಏನು ಬಂತು, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಅಂತ ಹೇಳಿ ಅವನ 16 ಗುಣಗಳನ್ನು ಹೇಳ್ತಾರೆ. ಅದನ್ನು ಮ್ಯಾನೇಜ್ಮೆಂಟ್ನಲ್ಲಿ MBAಗೆ ಸಿಲೆಬಸ್ನಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಸಿಲೆಬಸ್ಸಿಗೆ ಬಂದ ಅನೇಕ ವಿಷಯಗಳಿದ್ದಾವೆ. ಅದರೊಳಗೆ ಮುಖ್ಯವಾದದ್ದು ಮಹಾಭಾರತದ ಭಗವದ್ಗೀತೆಯ ಈ ಸ್ಕಿಲ್ಗಳು. ನೀವು ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚ್ ಹೋಗಿ ಭಗವದ್ಗೀತಾ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಇನ್ ಭಗವದ್ಗೀತಾ ಅಂತ ಕೊಟ್ಟರೆ ರಾಶಿ ಬರ್ತದೆ. ಅಷ್ಟು ವಿಷಯಗಳನ್ನು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆ್ಯಂಗಲಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇವತ್ತು ಸ್ಟಡಿ ಮಾಡಿರೋದು ನಮಗೆ ಗಮನಕ್ಕೆ ಬರುತ್ತೆ. ಇಲ್ಲಿ ನಮಗೆ ಕಾಣುವಂತಹದ್ದು ಮ್ಯಾನೇಜ್ಮೆಂಟ್ ಥಿಯರಿ ಅಂತ ಬಂದಾಗ, ನಿರ್ವಹಣೆ ಮಾಡೋದಂತ ಬಂದಾಗ, ಒಬ್ಬ ವ್ಯಕ್ತಿಯನ್ನು ನಿರ್ವಹಣೆ ಮಾಡೋದಂತ ಅವನ ಮನಸ್ಸನ್ನು ನಿರ್ವಹಣೆ ಮಾಡುವುದು ಅಂತ ಅರ್ಥ. ಸುಮ್ಮನೆ ಹೊರಗಡೆಯಲ್ಲಿ ಹೇಳೋದಿದ್ರೆ, ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಕೂದಲು ಹರಡ್ಕೊಂಡಿದೆ, ಶರ್ಟ್ ಚೆನ್ನಾಗಿಲ್ಲ, ಏನೋ ಒಂದು ಹರಕು ಅಥವಾ ಇಸ್ತ್ರಿ ಮಾಡಿಲ್ಲ, ನೀಟ್ನೆಸ್ ಇಲ್ಲ, ಆಗ ಬಾಡಿ ಮ್ಯಾನೇಜ್ಮೆಂಟ್ ಅಷ್ಟೇ. ನಾಳೆಯಿಂದ ಸ್ವಲ್ಪ ಕೂದಲು, ನಾವು ಕ್ಲಾಸ್ನಲ್ಲಿ ಹೇಳ್ತೀವಲ್ಲ, ಕೂದಲು ಚೆನ್ನಾಗಿ ಬಾಚ್ಕೊಂಡು ಬಾ, ಆಮೇಲೆ ನಿನ್ನ ವಸ್ತ್ರ ಎಲ್ಲ ಶುದ್ಧವಾಗಿಲ್ಲ ಹೇಳ್ತೀವಲ್ಲ, ಇದು ಬಾಡಿ, ಇದು ಹೊರಗಡೆ ಕಾಣೋದು. ಅಂತರಂಗದ ನಿರ್ವಹಣೆ ಅಂತ ಇದೆ. ಬಹಿರಂಗ ನಿರ್ವಹಣೆ, ಅಂತರಂಗ ನಿರ್ವಹಣೆ. ಇದಕ್ಕೇನು ಬೇಕು ಅಂತಂದರೆ ಅದಕ್ಕೆ ಹೇಳ್ತಾನೆ, 2ನೇ ಅಧ್ಯಾಯದಲ್ಲೇ ಬರುತ್ತೆ, ಅಲ್ಲೇ ನೇರವಾಗಿ ನಮಗೆ ಸಿಗತ್ತೆ. ಏನಂತಂದರೆ, ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ,
ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಆಗಮಾಪಾಯಿನೋ ನಿತ್ಯಾಹ, ಎಲ್ಲ ವಿಷಯಗಳು ಹೆಂಗಿದೆ ಅಂತಂದರೆ ನಮಗೆ ಎಲ್ಲ ಕಡೆಗಳಿಂದ ಏನಿದೆ ಅಂತಂದರೆ ದುಃಖಗಳನ್ನು ಕೊಡುವ ಒಂದಷ್ಟು ಸವಾಲುಗಳು ಬರ್ತಾ ಇರುತ್ತೆ. ನಿತ್ಯವಾಗಿ ಅನಿತ್ಯವಾಗಿ ಹೇಗೂ ಇರ್ಬೋದು, ನಿತ್ಯವೋ ಅನಿತ್ಯವೋ ಆಗಮಾಪಾಯಿನಃ. ಅದಕ್ಕೆ ಹೇಳ್ತಾನೆ ಬಂದು ಹೋಗುವ ಸ್ವಭಾವವುಳ್ಳವುಗಳದು. ಅವುಗಳು ಅನಿತ್ಯವಾದದ್ದು, ಹೆಚ್ಚಿಗೆ ಹೊತ್ತಿರಲ್ಲ. ಪ್ರಿನ್ಸಿಪಾಲ್ ಚೇಂಬರಿಗೆ ಒಬ್ಬರು ಮೇಷ್ಟ್ರು ಹೋದರೆ ಪ್ರಿನ್ಸಿಪಾಲ್ರಿಗೆ ಆ್ಯಸ್ ಎ ಪ್ರಿನ್ಸಿಪಾಲ್ 2 ವರ್ಷ ಕುಳಿತಿದ್ದೇನೆ ಅಂತ ಹೇಳೋದಲ್ಲ, ಆದರೆ ಆ ಚೇರ್ನಲ್ಲಿ ಕುಳಿತು ಅಥವಾ ಒಬ್ಬ ಮ್ಯಾನೇಜರಿಗೆ ಏನು ಕಾಣುತ್ತೆ, ಒಬ್ಬ ಪ್ರಿನ್ಸಿಪಾಲ್ಗೆ ಏನು ಕಾಣುತ್ತೆ, ಒಬ್ಬರು ಮೇಷ್ಟ್ರು ಹೋದರೆ ಅಂತಂದರೆ ಏನೋ ಸಮಸ್ಯೆ ತಗೊಂಡು ಬಂದಿದ್ದಾರೆ ಇವರು, ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಅದಕ್ಕೆ ಇಲ್ಲಿ ಉತ್ತರ ಇದೆ. ಬರ್ತಾರೆ ಹೋಗ್ತಾರೆ, ಅನಿತ್ಯ. ಅದು ಈಗ ಬರ್ತದೆ, ಸಮಸ್ಯೆಯನ್ನು ಹೇಳ್ತಾರೆ, ಆ ಸಮಸ್ಯೆಯನ್ನು ನಿರ್ವಹಣೆ ಮಾಡಬೇಕಾಗಿ ನನ್ನ ಕರ್ತವ್ಯ ಅಂತ ಮ್ಯಾನೇಜರ್ ಒಪ್ಕೊಂಡ್ರೆ, ಒಬ್ಬ ಪ್ರಿನ್ಸಿಪಾಲ್ ಒಪ್ಕೊಂಡ್ರೆ ಮುಗೀತು. ತಾನ್ ತಿತಿಕ್ಷಸ್ವ. ಮ್ಯಾನೇಜರ್ಗಿರಬೇಕಾದ ಬಹಳ ಮುಖ್ಯ ಗುಣಲಕ್ಷಣ ಏನು ಅಂತಂದರೆ ಎಲ್ಲವನ್ನೂ ಎದೆ ಒಡ್ಡಿ ನಾನು ಸಹಿಸಿಕೊಳ್ತೇನೆ ಎನ್ನುವಂತಹ ಆ ಮನೋದೃಢತೆ, ಮನೋದಾರ್ಢ್ಯ. ನೋಡಿ ಇಲ್ಲಿ ಹೇಳ್ತಾನೆ ತಾನು ತಿತಿಕ್ಷಸ್ವ. ಅದನ್ನು ನೀನು ತಡೆದುಕೊಳ್ಬೇಕು. ಯು ಶುಡ್ ಫೇಸ್ ಅಂತ. ನೀನು ಅದನ್ನು ಎದುರಿಸಲೇಬೇಕು, ಅದರಿಂದ ಓಡ್ ಹೋಗ್ಲಿಕ್ಕಿಲ್ಲ. ಓಡ್ ಹೋದ್ರೆ ನೀನು ಬೆಸ್ಟ್ ಮ್ಯಾನೇಜರ್ ಆಗಲ್ಲ. ಒಂದು ಮುಂದಿನ ಮಾತು ಸುಖ ದುಃಖ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅಲ್ಲೇ ಮುಂದೆ ಬರುತ್ತೆ. ಸೋಲು ಗೆಲುವು, ಆಮೇಲೆ ಮಾನ ಅಪಮಾನ, ಕಷ್ಟ ನಷ್ಟ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಇದೆ. ಒಂದು ಉದಾಹರಣೆ ಹೇಳ್ತೀನಿ. ಗೋಧ್ರಾ ಹತ್ಯಾಕಾಂಡ ಅಂತ ಎಷ್ಟು ದೊಡ್ಡ ಇಶ್ಯೂ ಆಗಿ ಎಷ್ಟು ವರ್ಷ ಬೇಕಾಯಿತು, ಮೋದಿಜಿಯವ್ರನ್ನ ಎಷ್ಟು ವರ್ಷ ಕಾಡಿತು, ಎಷ್ಟು ಎಳೆದ್ರು ಅದನ್ನು. ಆದರೆ ಆ ಮನುಷ್ಯ ಅಂದರೆ ಆ ವ್ಯಕ್ತಿ ಎಲ್ಲಾದರೂ ಅದ್ರ ಬಗ್ಗೆ ಅವರು ಮಾತಾಡಿದ್ರ? ಸಮದುಃಖ ಸುಖಂ ಧೀರಂ. ಆ ಮಾತಿಗೋಸ್ಕರ ಮೋದಿಜಿಯವ್ರು ನೆನಪಾಯಿತು. ಧೈರ್ಯ ಅಂದರೆ ಏನು ಅಂತಂದ್ರೆ ಅವ್ರಿಗೆ ನೋಡಿ ಕಲಿಬೇಕು. ಅದಕ್ಕೆ ಸಹ ಅಮೃತತ್ವಾಯ ಕಲ್ಪತೆ. ಯಾರು ಸುಖ ದುಃಖಗಳನ್ನು ಎದುರಿಸಿ ನಿಲ್ಲುವ ಛಾತೆಯನ್ನು ತನ್ನ ಮನಸ್ಸಿನಲ್ಲಿ ಹೊಂದುತ್ತಾನೋ ಅವನು ಅಮೃತತ್ವ, ಅವನಿಗೆ ಸಾವಿಲ್ಲ, ಅವನು ಅಮೃತಪುತ್ರನಾಗ್ತಾನೆ. ಈಗ 4 ದಿವಸದ ಹಿಂದೆ ಉಡುಪಿಗೆ ಬಂದಾಗ ನೀವು ಅವರು ಮಾಡಿದ ಭಾಷಣ ಕೇಳಿರ್ಬೋದು. ಅವರು ಹೇಳಿದ ಮಾತನ್ನು ನೆನಪಿಸಿಕೊಳ್ತೇನೆ ಈ ಸಂದರ್ಭಕ್ಕೆ. ಅವರ ನವಸಂಕಲ್ಪಗಳಿಗೆ ಬೇರೆ ಬೇರೆ ಪರ್ಯಾವರಣದಿಂದ ತೊಡಗಿ ಅನೇಕ ಸಂಕಲ್ಪಗಳನ್ನು ಅವರು ಹೇಳಿದರು. ಆ ಎಲ್ಲ ಸಂಕಲ್ಪಗಳಿಗೆ ಅವರು ಭಗವದ್ಗೀತೆಯನ್ನು ಕನೆಕ್ಟ್ ಮಾಡಿದರು. ಭಾಷಣ ಇದೆ, ದಯವಿಟ್ಟು ವಿದ್ಯಾರ್ಥಿಗಳೇ ನೀವು 4 ಸಲ ಆದರೂ ಕೇಳಬೇಕು ಶಾಂತವಾಗಿ. ನಮಗೆ ರೀಲ್ಸ್ ನೋಡಲಿಕ್ಕೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ನಮಗೆ ಬೇರೆ ಸ್ಕ್ರೋಲ್ ಮಾಡಲಿಕ್ಕೆ ನಮಗೆ ಬೇಕಾದಷ್ಟು ಟೈಮ್ ಇದೆ. ಇನ್ಸ್ಟಾದಲ್ಲಿ ಹೋದರೆ ನಮಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಎಸ್, ಅದೆಲ್ಲ ಸಾರಿ, ಕ್ಷಮಿಸಿ, ಆದರೆ ಹೇಳ್ತಾ ಇದ್ದೀನಿ, ಅದೆಲ್ಲ ನಮ್ಮ ಮನೋದೌರ್ಬಲ್ಯದ ಸಂಕೇತಗಳು ಮಕ್ಕಳೇ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ನೋಡಿ, ನಿಮ್ಮ ಕಂಟ್ರೋಲ್ ಇಟ್ಕೊಂಡು ನೋಡಿ. ಅದೇ ಮ್ಯಾನೇಜ್ಮೆಂಟ್, ಅಲ್ಲಿಗೆ ಬರ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ. ಅದ್ರ ಬದಲು ಇಲ್ಲ 4 ಸಲ ಇವರು ಹೇಳಿದ್ದಾರೆ, ಉಪನ್ಯಾಸಕ್ಕೆ ಬಂದವರು ಹೇಳಿದ್ದಾರೆ ಅಂತ ನಿಮ್ಮ ಮನಸ್ಸನ್ನು ನೀವು ಆ ಸ್ಪೀಚಿಗೆ ಕನೆಕ್ಟ್ ಮಾಡಿದ್ರಿ ಅಂತಂದರೆ ನೀವು ನಾಳೆ ನಾನೆಲ್ಲಾದರೂ ಕಂಡ್ರೆ ಹುಡುಕಿ ಬಂದು ಹೇಳ್ತೀರಿ, ಇಲ್ಲ ಸರ್ ನನಗೆ ಅದು ಅರ್ಥ ಆಗ್ತಾ ಇದೆ ನೀವು ಹೇಳಿದ್ದೌದು ಅಂತ. ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ, ಎಕ್ಸ್ಟ್ರೀಮ್ ಆಗಿ ಅದನ್ನು ಏನೋ ಒಂದು ವೈಭವೀಕರಿಸಿ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ. ಯಾಕೆ ಅಂದರೆ ಅವರು ರೋಮಾಂಚ ಆಗುವ ಅಭಿಪ್ರಾಯ ಹೇಳಿದರು. ನಾರಿ ಸುರಕ್ಷಾ, ಆತ್ಮ ನಿರ್ಭರ ಭಾರತ, ವಿಕಸಿತ ಭಾರತ, ಆಮೇಲೆ ಬೇರೆ ಸುದರ್ಶನ ಚಕ್ರದವರೆಗೆ ಹೇಳಿದರು. ಮೊನ್ನೆ ಅವರು ಸುದರ್ಶನ ಚಕ್ರ ಹೋಗಿ ಹೊಡಿತದೆ, ಗುಸ್ಕರ್ ಮಾರುಂಗ ಎನ್ನುವುದು ಏನಿದೆ ಅದರಿಂದ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಇದಕ್ಕೆಲ್ಲ ಯಾವುದು ತನಗೆ ಪ್ರೇರಣೆ ಕೊಟ್ಟಿದ್ದು ಅಂತ ಹೇಳಿದರು ಅಂತಂದರೆ ಭಗವದ್ಗೀತೆಯ ಪ್ರೇರಣೆಯಿಂದ ನಾನು ಇದನ್ನು ಮಾಡಿದ್ದೇನೆ ಅಂತ ಹೇಳಿದರು ಅವರು. ಇವತ್ತು ನಾವು ನೆನಪಿಸ್ಕೊಳ್ಬೇಕು, ನಮ್ಮದೇ ಉಡುಪಿಯಲ್ಲಿ, ನಮ್ಮದೇ ಕರಾವಳಿಯಲ್ಲಿ ಬಂದು ಹೇಳಿದ್ದವರು, ಬೇರೆ ಎಲ್ಲೋ ಹೇಳಿದ್ದಲ್ಲ. ಕೃಷ್ಣ ಕ್ಷೇತ್ರಕ್ಕೆ ಬಂದು ಕೃಷ್ಣನ ಉಪದೇಶವನ್ನು ನಮಗೆಲ್ಲ, ಕೃಷ್ಣ ಭಕ್ತರಾದ ನಮಗೆ ಅವರು ಅರ್ಥ ಆಗುವ ಹಾಗೆ ಹೇಳಿ ಹೋಗಿದ್ದಾರೆ. ಮ್ಯಾನೇಜರ್ ಅಂತಂದರೆ ಅದು. ಹಾಗಾಗಿ ಸಮದುಃಖ ಸುಖಂ ಧೀರಂ. ಸುಖ ದುಃಖಗಳನ್ನು ಯಾರು ಸಮಾನವಾಗಿ ಸ್ವೀಕರಿಸ್ತಾನೋ. ಇನ್ನೊಂದು ನನ್ನ ಅನುಭವ ಹೇಳಿಬಿಡ್ತೀನಿ ನೋಡಿ, ನಮಗೆ ದುಃಖವನ್ನು ಎದುರಿಸುವುದ ಅಷ್ಟು ಶಕ್ತಿ ಇದ್ರೆ ಸಾಕು ಅಂತ ಅಲ್ಲ, ಸುಖವನ್ನು ಎದುರಿಸುವ ಶಕ್ತಿಯೂ ಬೇಕು ಮಕ್ಕಳೇ. ಸುಖ ಬಂದಾಗ ಮೈ ಮರೆತರೆ ಮನಸ್ಸು ನಿಮ್ಮಿಂದ ಮರೆಯಾಗಿ ಹೋಗ್ತದೆ. ದುಃಖ ಬಂದಾಗಲ್ಲ,
ಸುಖ ಬಂದಾಗ ಮೈಮರೆತ ಕಾರಣದಿಂದಲೇ, ಆಗ ಹೇಳಿದ್ರಲ್ಲ ಮಂಥರೆ ಕಥೆಯನ್ನು ಹೇಳಿದ್ರಲ್ಲ, ರಾಮಾಯಣ ಆದದ್ದು ಸುಖ ಬಂದಾಗ ಮೈಮರೆತ ದಶರಥ ಕೊಟ್ಟ ಕೈಗೆ ಕೊಟ್ಟ ವಚನದಿಂದ ಎನ್ನುವುದನ್ನು ನಾವು ನೆನಪಿಡಬೇಕು. ಇಲ್ಲದೇ ಇದ್ರೆ ಅವಳು ಬೇಡ ಅಂತ ಹೇಳ್ತಾ ಇದ್ದಾಳೆ, ದಶರಥ ಏನು ಹೇಳ್ದ, ಇಲ್ಲ ನಾನು ಕೊಡಲೇಬೇಕು, ಯಾಕೆ ನೀನು ದೇವಲೋಕದಲ್ಲಿ ಮರ್ಯಾದೆ ಉಳಿಸಿದೀಯ. ದೇವಲೋಕದಲ್ಲಿ ಮರ್ಯಾದೆ ಉಳಿಸಿದಂತಹ ಹೆಂಡತಿಗೆ ಕೊಟ್ಟ ಮಾತು ಏನಾಯಿತು, ನ್ಯಾಸವಾಗಿ ಹೋಯಿತು. ನೋಡಿ ಎಷ್ಟು ದೊಡ್ಡ ಶಕ್ತಿ ಬಂತು ಅದಕ್ಕೆ. ಆ ನ್ಯಾಸ ದಶರಥನ ಬದುಕಿನ ವಿನ್ಯಾಸವನ್ನು ಹಾಳು ಮಾಡಿತು, ರಾಮನ ಬದುಕಿಗೆ ಹೊಸ ವಿನ್ಯಾಸವನ್ನು ಕೊಟ್ಟಿತು. ಕೆಲವರು ಸನ್ಯಾಸದಲ್ಲಿದ್ದವರೆಲ್ಲ ಅದನ್ನು ನ್ಯಾಸ ಮಾಡುವಾಗ ಆಯಿತು, ಎಲ್ಲಿಗೆ ಹೋಯಿತು ಕತೆ. ಹಾಗಾಗಿ ಮೈ ಮರೆತರೆ ಏನಾಗ್ತದೆ. ಹಾಗಾಗಿ ಸುಖ ಬಂದಾಗಲೂ ಮನಸ್ಸನ್ನು ಕಾಪಾಡಿಕೊಳ್ಳೋದು, ಇದು ಭಗವದ್ಗೀತೆ ಮಾತ್ರ ಹೇಳೋದು ಮಕ್ಕಳೇ. ನಿಮ್ಮ ಯಾವ ಪ್ರತಿ ದಿವಸ ನಾವು ನೋಡ್ತೇವಲ್ಲ ಏನಾದರೂ ಇನ್ಸ್ಪಿರೇಷನ್ ಕೋರ್ಸ್ಗಳಲ್ಲೂ ಇದು ಸಿಗಲ್ಲ. ಅದು ಸಿಕ್ಕಿರೋದು ಗೀತೆಯಿಂದ ಪ್ರೇರಿತವಾದ ಮ್ಯಾನೇಜ್ಮೆಂಟ್ ಥಾಟ್ ಹೇಳೋದನ್ನು ನೀವು ನೆನಪಿಟ್ಕೊಳ್ಳಿ. ಈ ದೃಷ್ಟಿಯಲ್ಲಿ ನಾವು ನೋಡಬೇಕಾಗಿದೆ ಇವತ್ತು ಗೀತೆಯನ್ನು. ಹಾಗಾಗಿ ಅಂತಹವನಿದ್ರೆ ಮಾತ್ರ 99% ಬಂತು, ಪದವಿಯಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದೆ, ವಿಜ್ಞಾನದಲ್ಲಿ ನನಗಿಷ್ಟ ಆಯಿತು, ನಾನು IAS ಆದೆ, KAS ಆದೆ, ಇದೆಲ್ಲ ಸುಖದ ಸಾಧನಗಳು. ಹೆಮ್ಮೆ ಆಗ್ತದೆ ನಮಗೆ. ಹೆಮ್ಮೆಯಾದಾಗ ಕಾಲು ನೆಲ ಬಿಡಲಿಕ್ಕೆ ಆರಂಭ ಮಾಡ್ತದೆ. ಅದಕ್ಕೋಸ್ಕರ ನಾವು ಹಾಗೆ ಆಗದಂತೆ ಇರಬೇಕು. ಆಗ ಶ್ರೀಯುತರು ಉನ್ನಿಕೃಷ್ಣನ್ ಹೇಳಿದರು, ಭರತನ ಕಥೆಯನ್ನು ಹೇಳಿದರು ಅವರು. ರೋಮಾಂಚ ಆಯಿತು ಅವ್ರು ಹೇಳಬೇಕಿದ್ರೆ. ನೀವು ಆ ಕ್ಯಾರೆಕ್ಟರ್ಗಳನ್ನು ನೋಡಬೇಕು. ಇನ್ನೊಂದು, ನಾನೊಂದು ಸುಬ್ರಹ್ಮಣ್ಯ ಭಟ್ರೆ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೆ. ಏನಂತಂದರೆ ಅದು ಪೂರ್ತಿ ಆಗಲಿಲ್ಲ, ನೋಡಬೇಕು. ರಾಮನ ಆಚರಣೆಗೆ ಗೀತೆಯನ್ನು ಹೊಂದಿಸೋದು ಹೆಂಗೆ ಅಂತ. ಯಾಕೆಂದರೆ ಗೀತೆ ವಚನ, ರಾಮ ಆಚರಣೆ, ವಾಸ್ತವದಲ್ಲಿ ಅದೆರಡರ ನಡುವೆ ಅನ್ಯೋನ್ಯತೆ ಇದೆ. ಇವನಿಲ್ಲಿ ಕೃಷ್ಣ ಉಪದೇಶ ಮಾಡಿದ, ರಾಮ ನಡೆಸಿ ತೋರಿಸಿದ್ದಾನೆ. ಅದಕ್ಕೆ ನಾವು ಆಚಾರ, ರಾಮಾಯಣ ಆಚಾರ, ಮಹಾಭಾರತ ವಿಚಾರ, ಅದೆರಡು ಇದ್ದರೆ ಬದುಕು ಸದಾಚಾರದಲ್ಲಿ ತುಂಬಿರ್ತದೆ. ಇಲ್ಲ ಅಂತಾದರೆ ಲೋಕ ಸಮಾಚಾರದಲ್ಲಿ ಕಳೆದು ಹೋಗ್ತೀವಿ ನಾವು. ಇದು ಭಾರತೀಯತೆ, ಸನಾತನ ತತ್ವ, ಸನಾತನ ಸತ್ವ. ಸಮಯ ಆಗಿದೆ ಅಂತ ಗೊತ್ತಿಲ್ಲ, ಸಮಯ ಆಗಿದೆ. ಎರಡು ಕೊನೆಯ ಮಾತು, ಎರಡು ಮಾತಿನಲ್ಲಿ ಉಪಸಂಹಾರಕ್ಕೆ ಬರ್ತಾ ಇದ್ದೀನಿ. ನೇರವಾಗಿ 18ನೇ ಅಧ್ಯಾಯಕ್ಕೆ ಹೋಗ್ತೀನಿ. 18ನೇ ಅಧ್ಯಾಯದಲ್ಲಿ ನೀವು ತೆಗೆದು ನೋಡಿ, ನಿಮಗೆ ಶ್ಲೋಕಗಳನ್ನು ಹೇಳ್ತೇನೆ. 1ನೇ ಶ್ಲೋಕದಿಂದ ತೊಡಗಿ ಒಂದು 50 ಶ್ಲೋಕ, ಒಟ್ಟು 78 ಶ್ಲೋಕ ಇದೆ. ಎಲ್ಲ ಶ್ಲೋಕಗಳು ಮುಖ್ಯವಾದದ್ದೇ. ಮ್ಯಾನೇಜ್ಮೆಂಟ್ ಥಿಯರಿಗೆ ಅಪ್ಲೈ ಆದಂಥ ರೀತಿಯಲ್ಲಿ ಹೇಳೋದು. ಒಳ್ಳೆಯ ಬೆಸ್ಟ್ ವರ್ಕರ್ ಯಾರು ಅಂತ ಹೇಳ್ತಾನೆ ಕೃಷ್ಣ. ಬೆಸ್ಟ್ ವರ್ಕ್ ಯಾವುದು ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ, 5 ಮುಖ್ಯ ಅಂಶಗಳನ್ನು ಹೇಳ್ತಾನೆ. ಮ್ಯಾನೇಜ್ಮೆಂಟ್ ತೋರಿಸಿ ಎಷ್ಟು ಚೆನ್ನಾಗಿ ಹೊಂದುತ್ತೆ ಗೊತ್ತಾ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ ವಿವಿಧಾಶ್ಚ ಪೃಥಕ್ ಚೇಷ್ಟಾ. ಇಷ್ಟು ಹೇಳಿ ಅದ್ಭುತ, ಈಗಲೂ ರೋಮಾಂಚ ಆಗುತ್ತೆ. ದೈವಂ ಚೈವಾತ್ರ ಪಂಚಮಂ. ಅಂದರೆ ನಾವು ಇದರ ಅರ್ಥವನ್ನು ಹೇಳಿ ಮುಗಿಸ್ತಾ ಇದ್ದೀನಿ, ಒಂದೇ ನಿಮಿಷ. ಅಧಿಷ್ಠಾನ, ಕರ್ತೃ ನಾವು ಕೆಲಸ ಮಾಡುವವರು, ಕರ್ಮ ನಾವು ಮಾಡುವ ಕರ್ತವ್ಯ. ಅದರ ಜೊತೆಗೆ ಅಧಿಷ್ಠಾನಂ ತಥಾ ಕರ್ತ ಕರಣಂಚ, ನಮಗೆ ಕೆಲಸ ಮಾಡಲಿಕ್ಕಿರುವ ಬೇರೆ ಬೇರೆ ನಮ್ಮ ಏನು ಆ ವರ್ಕಿಗೆ ಬೇಕಾದಂತಹ ವಸ್ತುಗಳು, ಪೃಥಕ್ ಚೇಷ್ಟಾ. ಆಮೇಲೆ ವಿವಿಧಾಶ್ಚ ಪೃಥಕ್ ಚೇಷ್ಟಾ, ಬೇರೆ ಬೇರೆ ಚೇಷ್ಟೆಗಳು. ಅಂದರೆ ನಾವು ಮಾಡುವ ಕೆಲಸ, ನಮ್ಮ ಜೊತೆಗೆ ಒಂದು ಇಂಡಸ್ಟ್ರಿ ಆದರೆ ಇಂಡಸ್ಟ್ರಿಯಲ್ಲಿರುವ ಎಲ್ಲರೂ ವರ್ಕಾಲಿಕ್ ನೇಚರನ್ನು ಕ್ರಿಯೇಟ್ ಮಾಡೋರು. ಇದಿಷ್ಟು ಆದರೆ ಮ್ಯಾನೇಜ್ ಆಗಲ್ಲ. ಇದೆಲ್ಲದಕ್ಕೇನು ಬೇಕು ಅಂತಂದರೆ ದೈವಂ ಪಂಚಮಂ. ಅದಕ್ಕೆ ಹೇಳಿದರು ಸಪ್ತಮಂ ದೈವಚಿಂತನಂ ಷಡ್ಭಿ ಮನುಷ್ಯ. ಮನುಷ್ಯನ ಷಟ್ ಕರ್ತವ್ಯಂ ಅಂತ 6 ಮನುಷ್ಯನಿಗಿದೆ. ಸಪ್ತಮಂ ದೈವಚಿಂತನಂ ಅಂತ ಹೇಳಿದರು. ಇಲ್ಲಿ ಕೃಷ್ಣ ಹೇಳ್ತಾನೆ ಮ್ಯಾನೇಜ್ಮೆಂಟಿಗೆ ಕನೆಕ್ಟ್ ಆಗುತ್ತೆ. ಅಧಿಷ್ಠಾನ, ಆಶ್ರಯ, ನಿಮ್ಮ ಸಂಸ್ಥೆ, ನೀವು ಕೆಲಸಗಾರರು, ನೀವು ಮಾಡುವ ಕೆಲಸ, ನಿಮ್ಮ ಕೆಲಸದ ನೇಚರ್ ಆಫ್ ವರ್ಕ್. ಇದಿಷ್ಟು ಆದಾಗ ಮುಗಿಯಲ್ಲ. ಇದಕ್ಕೇನು ಬೇಕು? ದೈವಾನುಕೂಲ ಬೇಕು. ಹೀಗೆ ಸಿಕ್ಕಿದಾಗ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ್ಯಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವ ಕರ್ಮಣ. ಎಲ್ಲ ಕರ್ಮಕ್ಷೇತ್ರದಲ್ಲಿ ದಿ ಬೆಸ್ಟ್ ಯಶಸ್ವಿ ಆಗಬೇಕು ಅಂತ ಇದಿಷ್ಟನ್ನು ನಡೆಸಬೇಕು ಅಂತ ಹೇಳ್ತಾ ಮಾತಿಗೆ ಮಂಗಲವನ್ನು ಹಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಭಗವದ್ಗೀತೆ, ನಿಮ್ಮಲ್ಲೊಂದು ಪ್ರಶ್ನೆ ಕೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೀಗ ಭಗವದ್ಗೀತೆ ಪುಸ್ತಕ ಸರಿ ಅಲ್ವಾ? ಇದು ಮಧ್ಯೆ ಮಹಾಭಾರತದಲ್ಲಿದೆ ಅಲ್ವಾ?
ಮಹಾಭಾರತದಿಂದ ತುಂಬ ವಿಷಯಗಳಿದೆ. ಆಗ ಹೇಳಿದ್ರು 1,00,000 ಶ್ಲೋಕಗಳಿದ್ದಾವೆ ಮಹಾಭಾರತದಲ್ಲಿ. ಆದರೆ ಇದನ್ನು ಹೊರಗೆ ತೆಗೆದವರು ಯಾರು? ಭಗವದ್ಗೀತೆ ಅಂತ ಸಪ್ರೇಟಾಗಿ ಮಾಡಿದ್ಯಾರು? ಈಗ ನಮ್ಮ ಅಂದಾಜು ಪ್ರಕಾರ 5,127 ವರ್ಷ ಅಂತಲೇ ನಾನು ಹೇಳ್ತೀನಿ. ತಪ್ಪಿದ್ರೆ ಕ್ಷಮಿಸಬೇಕು, ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಭಗವದ್ಗೀತಾ ಅಂತ ಇದಾದದ್ದು ಯಾವಾಗ? ಇದು ಒಂದು ಪುಸ್ತಕ ಆದದ್ದು ಯಾವಾಗ? ಇದು ನಮ್ಮ ಮನೆಯ ದೇವರ ಮನೆ ಸೇರಿದ್ದು ಯಾವಾಗ? ಇದು ನಮ್ಮ ಮನೆಯಲ್ಲಿ ದೇವರ ಜೊತೆಗೆ ಜಯ ಭಗವದ್ಗೀತೆ ಅಂತ ಪೂಜೆಗೊಳ್ತಾ ಇರೋದು ಯಾವಾಗಿಂದ? ಗೀತೆಯನ್ನು ನಮ್ಮ ಮನೆಯ ದೇವ್ರ ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ, ನಾವು ಇಡ್ತೀವಲ್ವಾ? ಯೋಚನೆ ಮಾಡಿ, ಗೀತೆಯನ್ನು ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ದೇವರು ಹೇಗೆ ನಮಗೆ ಬೇಕಾಗಿದ್ದನ್ನು ಕರುಣಿಸುತ್ತಾನೆ ಎನ್ನುವ ನಂಬಿಕೆಯಲ್ಲಿ ನಾವು ಸ್ವಸ್ತಿ ಶ್ರದ್ಧಾ ಮೇಧಾಮ್ ಅಂತ ಬೇಡ್ತೀವಲ್ಲ, ಗೀತೆಯಲ್ಲಿಯೂ ಹಾಗೆ ಬೇಡಿದರೆ ಗೀತೆ ಕೊಡುತ್ತೆ. ದೇವರು ಕೊಡೋದು ಪ್ರಸಾದ, ಗೀತೆ ಅದೇ ಪ್ರಸಾದ ಕೊಡುತ್ತೆ. ಯಾವುದು ಅಂತಂದರೆ ಬುದ್ಧ್ಯಾ ಸಂಯೋಜಯಂತಿ ತಮ್, ಬುದ್ಧಿಗೆ ಪ್ರಸನ್ನತೆಯನ್ನು ಕೊಡ್ತದೆ. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ನಾಸ್ತಿ ಬುದ್ಧಿ ಇತ್ಯಾದಿ ಎಲ್ಲ ಇದೆ, 2ನೇ ಅಧ್ಯಾಯದಲ್ಲಿ ಬರುತ್ತೆ. ಹೀಗಾಗಿ ಗೀತೆ ಹಾಗಾಗಿ ದೇವರ ಮನೆಯಲ್ಲಿದೆ. ಅಂದರೆ ಇದು ದೇವರ ಮನೆಯಲ್ಲಿಟ್ಟು ನಾವು ದೂರದಿಂದ ಕೈ ಮುಗಿಯೋದಂತ ಅಂದ್ಕೊಳ್ಬೇಡಿ. ಇದು ಯಾಕೆ ದೇವರ ಮನೆ ಸೇರಿದೆ ಅಂತಂದರೆ, ಅರಿಷಡ್ ವರ್ಗಗಳ ಆಟೋಟಾಪ ಆರಂಭ ಆದರೆ ಈ ಮನೆ ಇದು ದೆವ್ವಗಳ ಮನೆ ಆಗುತ್ತೆ. ದೆವ್ವಗಳ ಮನೆ ಆಗುತ್ತೆ ಈ ದೇಹ. ಇದು ದೇವರ ಮನೆ ಆಗಬೇಕು ಅಂತಂದರೆ ಗೀತೆಯಲ್ಲಿ ತನ್ನ ಆಟೋಟಾಪವನ್ನು ಆರಂಭ ಮಾಡಬೇಕು ಅಂತ ಅರ್ಥ. ಇಂತಹ ಗೀತೆ ಲೋಕದಲ್ಲಿ ಭಗವದ್ಗೀತಾ ಅಂತ ಇವತ್ತು ನಮಗೆ ಉಪಲಬ್ಧವಿರುವಂತಹ ಗ್ರಂಥಗಳಲ್ಲಿ ಸರ್ವಪ್ರಥಮ ಗ್ರಂಥ ಯಾವುದು ಅಂತಂದರೆ ಶ್ರೀಮದ್ ಆದಿಶಂಕರಾಚಾರ್ಯರಿಂದ ಲೋಕಕ್ಕೆ ನೀಡಲ್ಪಟ್ಟ ಗೀತಾ ಭಾಷ್ಯ. ಅಲ್ಲಿಯವರೆಗೆ ನಮಗೆ ಸಿಗಲ್ಲ, ಇಲ್ಲ ಅಂತ ನಾನು ಹೇಳೋದಿಲ್ಲ. 780ರಿಂದ 822 ಸಂದರ್ಭದಲ್ಲಿದ್ದ ಆದಿಶಂಕರರು ಸರ್ವಪ್ರಥಮವಾಗಿ ಇದಕ್ಕೊಂದು ಪ್ರತ್ಯೇಕವಾದ ಆಯಾಮವನ್ನು ಕಲ್ಪಿಸಿದರು. ಅಲ್ಲಿಂದ ಇದು ಎಲ್ಲಿದೆ ಅಂತಂದರೆ ಇದ್ರ ಬಗ್ಗೆ ನಾವು ಹೇಳೋದು ಬೇಡ, ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದೆ. ಇವತ್ತು ಚಿಕ್ಕ ಬೆಂಕಿ ಪೊಟ್ಟಣದ ಆಕಾರದಿಂದ ಮನೆಯಷ್ಟು ಬೃಹದಾಕಾರದ ಪುಸ್ತಕದವರೆಗೆ ಬಂದಿದೆ. ಅಂದರೆ ಇರುವೆಯಿಂದ ತೊಡಗಿ ಆನೆಯವರೆಗೆ, ಮನುಷ್ಯನ ಬೇರೆ ಬೇರೆ ಹಂತದಲ್ಲಿ ಪಾಮರನಿಂದ ತೊಡಗಿ ಪಂಡಿತನವರೆಗೆ ಗೀತೆ ನಮ್ಮೆಲ್ಲರಿಗೆ ಮಾರ್ಗದರ್ಶಕವಾಗುತ್ತೆ ಎನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾ, ಏನೇ ಈ ಮಾತುಗಳಲ್ಲಿ ತಪ್ಪಿದ್ರೆ ಹಂಸಕ್ಷೀರ ನ್ಯಾಯದಿಂದ ಸ್ವೀಕರಿಸಬೇಕು. ಹಿರಿಯರಲ್ಲಿ ನಾನು ವಿಶೇಷವಾಗಿ ಕೇಳ್ಕೊಳ್ಳೋದು, ಈ ಮಾತುಗಳಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಈ ಮಾತುಗಳನ್ನು ಭಗವಾನ್ ಶ್ರೀಕೃಷ್ಣನ ಚರಣಾರವಿಂದಗಳಿಗೆ, ಭಾರತಾಂಬೆಯ ಚರಣಾರವಿಂದಗಳಿಗೆ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ರನ್ನು ಮತ್ತು ಕೃಷ್ಣ ಪ್ರಸಾದ್ ಅವರನ್ನು ಅತ್ಯಂತ ಗೌರವದಿಂದ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅವರ ಉಪಸ್ಥಿತಿ ಇದ್ದರೆ ನಮಗಿನ್ನೂ ಸಂತೋಷ ಆಗ್ತಿತ್ತು ಅಂತ ಹೇಳ್ತಾ ಅವರನ್ನು ನೆನಪಿಸಿಕೊಂಡು ಇಂತಹ ಒಂದು ಅಪೂರ್ವ ಅವಕಾಶವನ್ನು ಹಿರಿಯರ ಜೊತೆಗೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯಿತು ಅಂತ ಕಜಂಪಾಡಿ ಅವರು ಉನ್ನಿಕೃಷ್ಣನ ಜೊತೆ ನನಗೂ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತಹ ಈ ನಮ್ಮ ಶ್ರೀರಾಮ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಆಯೋಜಕರಿಗೆ ಅತ್ಯಂತ ಗೌರವದ ಪ್ರಣತಿ ಕುಸುಮಗಳನ್ನು ಸಮರ್ಪಣೆ ಮಾಡ್ತೇನೆ. ಶಾಂತವಾಗಿ ಕೇಳಿದ ವಿದ್ಯಾರ್ಥಿಗಳಿಗೆ ಗೀತಾನುಗ್ರಹ ಸದಾ ಇರಲಿ ಅಂತ ಬಯಸ್ತೇನೆ. ನಮಸ್ಕಾರ. ಇದೀಗ ವಿಷಯ ಮಂಡನೆಯನ್ನು ಮಾಡಿದಂತಹ